ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 22ನೇ ವಚನ. ಸಿಕ್ಕದವರು ಆಮೇಲೆ ಹೇಳ್ರಿ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಅದನ್ನು ಬಲು ಬೇಗನೆ ಉಂಟು ಮಾಡುವೆನು. ಕರ್ತನೇ, ವಾಕ್ಯದ ಮೂಲಕ ಜನರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ಕುಳಿತುಕೊಳ್ರಿ. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದು ಬಲು ಬೇಗನೆ ಉಂಟು ಮಾಡುವೆನು. 1ನೇ ತಾರೀಕು ಏಪ್ರಿಲ್ 1 ಲೋಕಪೂರ್ತಿಯಾಗಿ ಮೂರ್ಖರ ದಿನಾಚರಣೆ ಆಚರಿಸುವಾಗ ನಮಗೆ ಅದು ಆಶೀರ್ವಾದದ ದಿನ. ದೇವರು ವಾಗ್ದಾನ ಮಾಡಿದ ಪ್ರವಾದನೆಗಳು ನೆರವೇರುವಂಥ ವಾಗ್ದಾನ ನಮಗೆ ಸಿಕ್ಕಿರುವ ದಿನವಾಗಿತ್ತು. ಅದರ ಪ್ರಕಾರ ಅನೇಕ ಕಾರ್ಯಗಳನ್ನು ನಾನು ಅವತ್ತು ಹಂಚಿಕೊಂಡೆ. ಇವತ್ತು ಸ್ವಲ್ಪ ಆಳದಲ್ಲಿ ವಾಕ್ಯಗಳನ್ನು ಗ್ರಹಿಸಿ ಅನಂತರ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮನ್ನು ನಾವು ಸಮರ್ಪಿಸೋಣ. ಪರಿಶುದ್ಧಾತ್ಮನು ಹೀಗೆ ಹೇಳಿದನು, ಈ ಕಡೆ ದಿವಸಗಳಲ್ಲಿ ದೇವರು ಅಪೋಸ್ತಲಿಕ್ ಮತ್ತು ಪ್ರಾಫಿಟಿಕ್ ಅನಾಯಿಂಟಿಂಗ್, ಅಪೋಸ್ತಲರ ಮತ್ತು ಪ್ರವಾದನೆಯ ಮಾತುಗಳಿಂದ, ಅಭಿಷೇಕದಿಂದ ಸಭೆಯನ್ನು ದೇವರು ಬಹಳ ಉನ್ನತ ಸ್ಥಾನಗಳಲ್ಲಿ ತನ್ನ ವಾಕ್ಯಗಳ ಮೂಲಕ ಬೆಳೆಸಲಿಕ್ಕೆ ಹೋಗ್ತಾನೆ. In these last days, God is going to use the apostolic and the prophetic anointing to perfect the church through the revealed word of God as well as the prophetic word. ಪ್ರವಾದನೆ ಶಬ್ದಗಳು which contains God's special instructions for this season. ದೇವರ ಪ್ರತಿಯೊಂದು ಕಾರ್ಯಗಳಲ್ಲೂ ಷರತ್ತುಗಳಿರುತ್ತೆ, ಎಚ್ಚರಿಕೆ ಇರುತ್ತೆ. ಪ್ರತಿಯೊಂದು ಪ್ರವಾದನೆಗಳಲ್ಲೂ ಎಚ್ಚರಿಕೆ ಇರುತ್ತೆ. ಅದನ್ನ ಅಪೋಸ್ತಲಿಕ್ ಮತ್ತು ಪ್ರಾಫಿಟಿಕ್ ವರ್ಡ್ ಆಗಿ ದೇವರು ಹೊರಗಡೆ ತರುವಂತನಾಗಿದ್ದಾನೆ. ಆಮೇನ್. ನಾನು 1ನೇ ತಾರೀಕಿಗೆ ಹೇಳಿದೆ, ದ ಮಂತ್ ಆಫ್ ಪ್ರಾಫಿಟಿಕ್ ಫುಲ್ಫಿಲ್ಮೆಂಟ್, ಪ್ರವಾದನೆಗಳು ನೆರವೇರುವ ತಿಂಗಳು. ವಾಟ್ ಈಸ್ ಪ್ರಾಫಿಟಿಕ್ ಫುಲ್ಫಿಲ್ಮೆಂಟ್? ಏನು ಅದರ ವ್ಯಾಖ್ಯಾನ ಏನು? ವಾಟ್ ಈಸ್ ದ ಡೆಫಿನೇಷನ್? Prophetic fulfillment refers to the historical occurrence of prophecy made by prophets. ಪ್ರವಾದನೆಯ ನೆರವೇರಿಕೆ ಅಂದರೆ ಪ್ರವಾದಿಗಳು ಮಾಡಿದ ಪ್ರವಾದನೆಗಳ ಐತಿಹಾಸಿಕ ನಿಖರತೆಯನ್ನು ಸೂಚಿಸುತ್ತದೆ. Demonstrating God's knowledge of the future and his ability to bring things to pass. ಇದು ಭವಿಷ್ಯದ ಬಗ್ಗೆ ದೇವರ ಜ್ಞಾನ ಮತ್ತು ವಿಷಯಗಳನ್ನು ಜಾರಿಗೆ ತರುವ ಆತನ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ. ಪ್ರವಾದಿಯ ಬಾಯಿಂದ ಹೊರಟಂಥ ಮಾತುಗಳು ಅದು ನೆರವೇರುವುದಕ್ಕೆ ದೇವರು ಹಿಸ್ಟಾರಿಕಲ್ ಆಗಿರುವ ಅಕ್ಯುರೆನ್ಸ್, ನಿಖರತೆಯೊಂದಿಗೆ, ಐತಿಹಾಸಿಕವಾದ ನಿಖರತೆಯೊಂದಿಗೆ ಇದು ಭವಿಷ್ಯದಲ್ಲಿ ದೇವರು ಮಾಡಲಿಕ್ಕೆ ಹೋಗುವ ತನ್ನ ಜ್ಞಾನ, ತನ್ನ ವಿಷಯಗಳನ್ನು, ದೇವರ ಪ್ಲಾನ್ಗಳನ್ನು, ಪದ್ಧತಿಗಳನ್ನು ತಾನು ತನ್ನ ಸಾಮರ್ಥ್ಯದ ಮೂಲಕ ಹೊರಗಡೆ ತರುವುದೇ ಪ್ರವಾದನೆಯ ನೆರವೇರಿಕೆ ಎಂದು ಕರೆಯೋದು. ಆಮೇಲೆ why is prophetic fulfillment important? ಪ್ರವಾದನೆಯ ನೆರವೇರಿಕೆ
ಯಾಕೆ ಪ್ರಾಮುಖ್ಯತೆ ಉಳ್ಳದು? ಎಸ್, ಇದಕ್ಕೆ ಪ್ರಾಮುಖ್ಯತೆ ಇದೆಯಾ? ಇದೆ. ದೇವ ಜನರ ನಂಬಿಕೆ ಮತ್ತು ಭರವಸೆಯನ್ನ ಹೆಚ್ಚಾಗಬೇಕಾದ್ರೆ, ಲಿಸನ್ ಟು ಮಿ ವೆರಿ ಕೇರ್ಫುಲ್ಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇವ ಜನರ ನಂಬಿಕೆ ಮತ್ತು ಭರವಸೆ, ದೇವರ ಮೇಲಿಟ್ಟಿರುವ ಆಶ್ರಯ, ಫೇತ್ ಅಂಡ್ ಟ್ರಸ್ಟ್, ನಂಬಿಕೆ ಮತ್ತು ಭರವಸೆ, ಪ್ರವಾದನೆಗಳನ್ನು ನೆರವೇರುವುದನ್ನು ನಾವು ನೋಡಿದಾಗ ನಮ್ಮ ನಂಬಿಕೆಯು ನಮ್ಮನ್ನು ಬಲಪಡಿಸುತ್ತೆ. ಮತ್ತು ಆತನ ಪಾತ್ರ ಮತ್ತು ವಾಗ್ದಾನಗಳಲ್ಲಿ ನಂಬಿಕೆಯನ್ನ ಅಥವಾ ಭರವಸೆಯನ್ನ ನಮ್ಮಲ್ಲಿ ಇನ್ನೂ ಹೆಚ್ಚು ಮಾಡುತ್ತೆ, ಬೆಳೆಸುತ್ತೆ. ನಿಮಗೆ ಅರ್ಥ ಆಗಲಿಲ್ಲ? ನಿಮಗೆ ಸಾಧಾರಣ ಭಾಷೆಯಲ್ಲಿ ನಾನು ಹೇಳ್ತೀನಿ. ಪ್ರವಾದನೆ ಕೇಳುವಾಗ ಕುಂದೋಗಿರುವ ಮನಸ್ಸು, ಬಳಲಿ ಹೋಗಿರುವ ಮನಸ್ಸಿಗೆ ಸಂತೈಸುವ, ತಣ್ಣಗೆ ಮಾಡುವ, ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ ಎಂದು ತೋರಿಸುವ, ನಂಬಿಕೆಯನ್ನು ಹುಟ್ಟಿಸುವ, ದೇವರ ಮೇಲೆ ಭರವಸೆ ಹೆಚ್ಚಾಗುವ ಹಾಗೆ ನೆರವೇರುವುದೇ ಈ ಪ್ರವಾದನೆಯ ನೆರವೇರಿಕೆಯ ಪ್ರಧಾನವಾದ ಕಾರ್ಯ. ಸೊ ಪ್ರವಾದನೆ ಕೇಳಿ ಹೋಗೋದಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಎಷ್ಟು ವಾಗ್ದಾನಗಳಿದ್ದರೂ ಅದೆಲ್ಲವೂ ಆಮೇನ್ ಆಮೇನ್ ಆಗಿರುತ್ತೆ, ನಿಜವಾಗಿರುತ್ತದೆ. ನಂಬೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಕೆಲವರು ಪ್ರವಾದಿಗಳನ್ನು ನಂಬೋದಿಲ್ಲ, ಪ್ರವಾದನೆಯನ್ನು ನಂಬೋದಿಲ್ಲ. ಅವರಿಗೆ ಉಳ್ಳ ಸಂದೇಶ ಅಲ್ಲ, ಆದರೆ ಇದರ ಒಳಗಡೆ ಒಂದು ಶಬ್ದ ಸಾಕು. ಆ ಯಾಯಿರನ ಹೇಳ್ದ, ಸ್ವಾಮಿ ನೀನು ನನ್ನ ಮನೆಗೆ ಬರೋದಕ್ಕೆ ನನಗೆ ಯೋಗ್ಯತೆ ಇಲ್ಲ, ಆದರೆ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಹಾಳು ಗುಣವಾಗ್ತಾನೆ. ಆ ಶತಾಧಿಪತಿ ಹೇಳಿದ್ರು, ಒಂದು ಮಾತು ಹೇಳಿದ್ರೆ ಸಾಕು. ಅಂತವರು ಇದರ ಒಳಗಡೆ ಒಂದು ಶಬ್ದಕ್ಕಾಗಿ, ಒಂದು ಮಾತಿಗಾಗಿ ದೇವರ ಬಾಯಿಂದ ಹೊರಟಂತ ಆ ವಾಗ್ದಾನದ ಶಬ್ದ ಒಮ್ಮೆ ಕೇಳಿದ್ರೆ ಸಾಕು, ಅವರ ಒಳಗಡೆ ಆಳವಾದ ನಂಬಿಕೆ, ದೇವರ ಮೇಲಿರುವಂತ ಭರವಸೆ. ನಾನೊಂದು ಪ್ರವಾದಿ, ನಾನೊಬ್ಬ ಅಪೊಸ್ತಲನು, ಸೇವೆಯಲ್ಲಿ ನಿರತನಾಗಿರುವ ಬೋಧಕನು. ಐ ಆಮ್ ಎ ಇವಾಂಜಲಿಸ್ಟ್, ಐ ಆಮ್ ಎ ಟೀಚರ್. ಫೈವ್-ಫೋಲ್ಡ್ ಮಿನಿಸ್ಟ್ರಿಯನ್ನ ನೆರವೇರಿಸುವ ಕೃಪೆ ದೇವರು ಕೊಟ್ಟಿದ್ದಾನೆ. ಆಮೇಲೆ ಕೆಲವೊಮ್ಮೆ ನಾವು ಬಳಲಿ ಹೋಗುವಾಗ ಎಲ್ಲಾದರೂ ಒಂದು ಪ್ರವಾದನೆಯ ಶಬ್ದ ಕೇಳುವಾಗ ಮತ್ತೆ ನಮ್ಮ ಎನರ್ಜಿ ಬೂಸ್ಟಪ್ ಆಗೋ ಹಾಗೆ ಅಂತ ಅನುಭವ ಹೊಂದಿರುವವರು ಯಾರಾದರೂ ನಮ್ಮ ನಡುವೆ ಇದ್ರೆ, ಹೌದು ಪಾಸ್ಟ್ರೆ ನನಗೆ ಆ ಅನುಭವ ಆಗಿತ್ತು ಅಂತ ಹೇಳೋರು ಯಾರಾದರೂ ಇದರ ಒಳಗಡೆ ಇದ್ರೆ, ಕಮಾನ್ ಸಂಬಡಿ ಶಬ್ದ ತೆಗೆದು ಒಂದು ಆಮೇಲೆ ಹೇಳ್ರಿ. ಒಂದು ಪ್ರವಾದನೆ, ಪ್ರೊಫೆಟಿಕ್ ಫುಲ್ಫಿಲ್ಮೆಂಟ್, ಪ್ರವಾದನೆಯ ನೆರವೇರಿಕೆ, ನಂಬಿಕೆ ಮತ್ತು ಭರವಸೆ. ದೇವರ ಪ್ರವಾದನೆಗಳು ನೆರವೇರುವುದನ್ನು ನಾವು ನೋಡಿದಾಗ ಅದು ನಂಬಿಕೆಯನ್ನು ಬಲಪಡಿಸುತ್ತೆ. ಆತನು ಮಾಡಿದ ವಾಗ್ದಾನಗಳ ಮೇಲೆ ಇನ್ನು ಹೆಚ್ಚಾದ ಭರವಸೆ ನಮ್ಮಲ್ಲಿ ಹುಟ್ಟಿಸುತ್ತೆ, ಬೆಳೆಸುತ್ತೆ. ಆಮೇಲೆ ಎರಡನೇದಾಗಿ ನಮ್ಮನ್ನ ದೇವರ ಶಬ್ದಕ್ಕೆ ವಿಧೇಯರಾಗುವಂತೆ ಮಾಡ್ತದೆ. ನೋಯಿಂಗ್ ದಟ್ ಗಾಡ್ ಇಸ್ ಇನ್ ಕಂಟ್ರೋಲ್ and that his word is true motivates us to live in obedience to him. ನಮ್ಮ ಜೀವನದಲ್ಲಿ ದೇವರ ನಿಯಂತ್ರಣದಲ್ಲಿದ್ದಾನೆ ಮತ್ತು ಆತನ ವಾಕ್ಯ ಸತ್ಯ ಎಂದು ತಿಳಿದುಕೊಳ್ಳುವುದು ನಮ್ಮನ್ನು ಆತನಿಗೆ ವಿಧಿರಾಗಿ ಬದುಕಲು
ಪ್ರೇರೇಪಿಸುವುದೇ ಈ ಪ್ರಾಫಿಟಿಕಲ್ ಫುಲ್ಫಿಲ್ಮೆಂಟ್ ಅಂತ ಉಂಟಾಗೋದು. ದೇರ್ ಇಸ್ ನೋ ಹೋಪ್. ಮುಂದಕ್ಕೆ ನಾನು ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ, ನನ್ನ ಭವಿಷ್ಯ ಗೊತ್ತಾಗ್ತಾ ಇಲ್ಲ, ಜೀವನ ಸಾಕೊಂಡಾಗ ಆ ಸಮಯದಲ್ಲಿ ಒಂದು ಪ್ರವದನೆ ಅದು ನಿನ್ನನ್ನು ಬಲಪಡಿಸಿ, ಶಕ್ತೀಕರಿಸಿ, ನಂಬಿಕೆಯಿಂದ ಬೆಳೆಸಿ ನಿನ್ನ ಜೀವನವನ್ನು ಮುಂದಕ್ಕೆ ಸಾಗಿಸೋದಿಕ್ಕೆ, ನೀನು ದೇವರ ವಾಕ್ಯಕ್ಕೆ ವಿಧೇಯರಾಗತಕ್ಕಂತೆ ಮಾಡೋದೇ ಈ ಪ್ರವದನೆಯ ಫುಲ್ಫಿಲ್ಮೆಂಟ್, ನೆರವೇರುವಿಕೆ. Amen. Amen. This prophetical fulfillment, comfort and encouragement ಮಾಡುತ್ತೆ. Prophetic fulfillments provides comfort and encouragement in times of uncertainty and hardship, reminding us that God is with us and that He will see us through. Hallelujah. ಅನಿಶ್ಚಿತತೆ ನಮ್ಮ ಜೀವನದಲ್ಲಿ ನಿಶ್ಚಯ ಇಲ್ಲದೆ ಇರುವ ಕಾರ್ಯಗಳು, ಅನಿಶ್ಚಿತತೆ ಮತ್ತು ಕಷ್ಟದ ಸಮಯದಲ್ಲಿ ಪ್ರವದನೆಯ ನೆರವೇರಿಕೆಯು ನಮ್ಮ ಜೀವನಕ್ಕೆ ಸಾಂತ್ವನವನ್ನು, ಪ್ರೋತ್ಸಾಹವನ್ನು ನೀಡುತ್ತದೆ. ದೇವರು ನಮ್ಮೊಂದಿಗಿದ್ದಾನೆ ಮತ್ತು ಆತನು ನಮ್ಮನ್ನು ಕಾಪಾಡ್ತಾನೆ ಎಂಬುದನ್ನು ಮತ್ತೊಮ್ಮೆ ನಮ್ಮನ್ನು ನೆನಪು ಮಾಡುವುದೇ ಈ ಪ್ರವದನೆಯ ನೆರವೇರುವಿಕೆ. ಆಮೇಲೆ 3 ಕಾರ್ಯ ನಾನು ಹೇಳಿದೆ, 3 ಕಾರ್ಯ ಹೇಳಿದೆ. ಒಂದು ಪ್ರವದನೆಯ ಮೂಲಕ ನಂಬಿಕೆ ಮತ್ತು ಆಶ್ರಯ ಹೆಚ್ಚಾಗುತ್ತೆ. ದೇವರ ಮೇಲಿಟ್ಟಿರೋ ನಂಬಿಕೆ ಹೆಚ್ಚಾಗುತ್ತೆ, ಆಶ್ರಯ ಹೆಚ್ಚಾಗುತ್ತೆ. 2, ದೇವರ ವಾಕ್ಯಕ್ಕೆ, ದೇವರ ಶಬ್ದಕ್ಕೆ ವಿಧೇಯರಾಗತಕ್ಕಂತೆ ನಮ್ಮನ್ನು ಪ್ರೇರಣೆ ಮಾಡುತ್ತೆ. ಆಮೇಲೆ 3, ನಮ್ಮ ಜೀವನಕ್ಕೆ ಸಾಂತ್ವನವನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು, ಪ್ರೋತ್ಸಾಹವನ್ನು ನಿಶ್ಚಯವಾಗಿ ನೀಡುವಂಥದ್ದಾಗಿರುತ್ತದೆ. ಆಮೇಲೆ ಇಷ್ಟು ಕಾರ್ಯಗಳು, ಇದರ ಡೆಫಿನಿಷನ್ ಮತ್ತು ಇದರ ಅರ್ಥವನ್ನು ನಾನು ಹೇಳಿದೆ. ಆಮೇಲೆ ಇನ್ನು ಪ್ರವದನೆಯ ಶಬ್ದಗಳು ಯಾವ ರೀತಿ ಅದು ಫುಲ್ಫಿಲ್ ಆಗುತ್ತೆ, ಯಾವ ರೀತಿ ಅದು ನೆರವೇರುತ್ತೆ. ಕೆಲವರು ಪ್ರವದನೆಯನ್ನು ಶಾಸ್ತ್ರ ಕೇಳದಂಗೆ ಕೇಳ್ತಾರೆ. ಕೆಲವರಿಗೆ ಪ್ರವದನೆ ಅಂದರೆ ಈ ಕೈರೇಖೆ ನೋಡುವವರು, ವಾರದ ಭವಿಷ್ಯವನ್ನು ಹೇಳೋರು, ದಿನದ ಭವಿಷ್ಯ ನೋಡುವ ಹಾಗೆ ಯಾವಾಗಲೂ ಪ್ರವದನೆ 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 ಅನ್ನುವಂಥ ಒಂದು ಗುಂಪಿನ ಜನ ಇದ್ದಾರೆ. ಈ ಪ್ರವದನೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇದರ ಕುರಿತು ಅರಿವಿಲ್ಲ ಅಂದರೆ ನೀವುಗಳು ಪ್ರವದನೆ ಫುಲ್ಫಿಲ್ಮೆಂಟ್ಗೆ ಪ್ರಾರ್ಥನೆ ಮಾಡಿದ್ರೆ ನಡೆಯಲ್ಲ. ತಿಳ್ಕೊಳ್ರಿ ಇದನ್ನು. ಪ್ರವದನೆಯನ್ನು ಯಾರು ತುಚ್ಛೀಕರಿಸಂಗಿಲ್ಲ. ಆದರೆ ಪ್ರವದನೆಯನ್ನು, ಒಳ್ಳೆಯದನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕು, ಬಿಗಿಯಾಗಿ ಹಿಡ್ಕೊಬೇಕು. 2, ಪ್ರವದನೆ ಕೇಳಿದ್ರೆ ಮಾತ್ರ ಸಾಲದು, ಪ್ರವದನೆ ನೆರವೇರುವ ಹಾಗೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕೆಲವ್ರಿಗೆ ಸಂತೋಷನೇ ಆಗಲಿಲ್ಲ. ಪ್ರವದನೆ ನೆರವೇರಿದ್ರೆ ಸಾಕು ಪಾಸ್ಟ್ರೆ, ಪ್ರಾರ್ಥನೆ ಸ್ತೋತ್ರ ಎಲ್ಲ ನಡಿಬೇಕು. ನನಗಂತೂ ಪುರುಸೋತಿಲ್ಲ, ನನಗಂತೂ ಕೂಟಕ್ಕೆ ಬರೋಕ್ಕೆ ಟೈಮೇ ಇಲ್ಲ. ಸಭೆ ಪ್ರಾರ್ಥನೆ ಮಾಡಬೇಕು, ಎಲ್ಲ ನೆರವೇರ್ಬೇಕು ನಮಗೆ. ಜಪ್ಪ ಅಂದರೂ ನಿನ್ನ ಕಾರ್ಯ ನಡೆಯಲ್ಲ. ಅದಕ್ಕೆ ಭಾನುವಾರ ಬರ್ತೀನಲ್ಲ, ಭಾನುವಾರ ಬರೋದು ಆವತ್ತಿನ ದಿನಕ್ಕೆ ಬಿಡುಗಡೆಗೆ ಅಷ್ಟೇ. ಸ್ತೋತ್ರ. ಯು ಮಸ್ಟ್ ಎವ್ರಿ ಡೇ ಯು ಮಸ್ಟ್ ಪ್ರೇ. ನೀನು ಪ್ರಾರ್ಥನೆ ಮಾಡಬೇಕು, ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನಿನ್ನ ಕೋಣೆ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ನಿನ್ನ ದೇವರ ಬಳಿಯಲ್ಲಿ ನೀನು ಮಾತನಾಡಬೇಕು,
prayer nothing but communication with God. ದೇವರೊಟ್ಟಿಗೆ ಮಾಡುವ ಸಂಭಾಷಣೆಯಾಗಿರುತ್ತದೆ. Somebody shout hallelujah. Hallelujah. ನಿನಗೋಸ್ಕರ ಬೇರೆಯವರು ಮಾತಾಡೋದಲ್ಲ, ದೇವರಿಗೆ ಇಷ್ಟ ನೀನೇ ಅವನೊಟ್ಟಿಗೆ ಮಾತನಾಡಬೇಕು ಅಂತ. ನಿನ್ನೊಟ್ಟಿಗೆ ನೀನು ತಿನ್ಬೇಕೆ ವಿನಃ ನಿನ್ನ ಪರ ಇನ್ನೊಬ್ರು ತಿನ್ನಕ್ಕಾಗುತ್ತಾ? ದೇವರ ವಾಕ್ಯದಲ್ಲಿ ಹೀಗೆ ಕಾಣ್ತವೆ, ಅಪ್ಪ ದ್ರಾಕ್ಷಿ ಹಣ್ಣು ತಿಂದರೆ ಮಗನ ಹಲ್ಲು ಚಳಿಕಿಸುತ್ತೆ. ಇಲ್ಲ ತಾನೆ? ಅಪ್ಪ ತಿಂದ್ರೆ ಹುಳಿ ಇದ್ರೆ ಅಪ್ಪನ ಹಲ್ಲು ಚಳುಕಿಸುತ್ತೆ, ಮಗ ತಿಂದ್ರೆ ಮಗನ ಹಲ್ಲು. ನೀವು ತಿಂದ್ರೆ ನಿಮಗೆ, ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಬಿಡುಗಡೆ. ಪಕ್ಕದಲ್ಲಿರೋರು ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಪ್ರಾರ್ಥನೆ ತಪ್ಪಿಸ್ಕೊಳ್ಬೇಡ್ರಿ ಅಂತ. ಪ್ರಾರ್ಥನೆ ಮಾಡೋದನ್ನು ತಪ್ಪಿಸ್ಕೊಳ್ಬೇಡ್ರಿ. ಆಮೇನ್ ಆಮೇನ್. ಸ್ತೋತ್ರ ಬರ್ತಾ ಇಲ್ಲ. ಹಲ್ಲೆಲೂಯಾ. ಆಮೇನ್. ಸೊ ಅದರ ಕುರಿತು ನಾನು ಮಾತನಾಡ್ತೀನಿ. ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಕಳೆದ 1ನೇ ತಾರೀಕು ನಾನು 5 ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ. ಅದನ್ನು ಬಿಟ್ಟು ಮುಂದಿನ ಭಾಗದ ಕಡೆಗೆ ನಾನು ಹೋಗ್ತೀನಿ. 1 ಅರಸರಗಳ ಪುಸ್ತಕ, ಬುಕ್ ಆಫ್ ಫಸ್ಟ್ ಕಿಂಗ್ಸ್, ಚಾಪ್ಟರ್ 8 ವರ್ಸ್ 56, 56ನೇ ವಾಕ್ಯ. ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ಎಷ್ಟು ಜನ ಹೇಳ್ತೀರಾ? ದೇವರು ಹೇಳಿರುವ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ. ಅದು ಪ್ರವಾದಿಯ ಬಾಯಿಂದ ಹೊರಟ ಮಾತುಗಳು ಒಂದು ತಪ್ಪಿ ಹೋಗೋದಿಲ್ಲ. ಅದು ನೆರವೇರುತ್ತದೆ ಎಂದು ನಂಬುವವರು ಮಾತ್ರ. ಈ ಸಭೆ ಪ್ರವಾದಿಗಳನ್ನು ನಂಬುತ್ತೇವೆ, ಪ್ರವಾದನೆಯನ್ನು ನಂಬುತ್ತೇವೆ. ಹಲ್ಲೆಲೂಯ. ಅದನ್ನು ಯಾವ ಪ್ರವಾದಿ, ಚಿಕ್ಕ ಪ್ರವಾದಿನೋ ದೊಡ್ಡ ಪ್ರವಾದಿನೋ, ಪ್ರಸಿದ್ಧರಾದವರು, ಅಲ್ಲಲ್ಲಿ ಪ್ರಸಿದ್ಧಿಗೆ ಬರದೇ ಇರುವವರು, ದೈವ ಪ್ರವಾದಿಗಳಾಗಿ ಇದರ ಒಳಗಡೆ ನಿಂತು ಆಲಯದ ಕುರಿತು, ನಿನ್ನ ಕುಟುಂಬದ ಕುರಿತು, ನಿನ್ನ ಕುರಿತು ನುಡಿದಿರುವ ಯಾವುದೇ ಪ್ರವಾದನೆಗಳಿದ್ದರೂ ಪರವಾಗಿಲ್ಲ, ಅದರಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ, ಒಂದು ತಪ್ಪಿ ಹೋಗೋದಿಲ್ಲ. ಅದು ನೆರವೇರೇ ಇರುತ್ತೆ. ಈ ತಿಂಗಳು ಅದರ ಬಾಗಿಲು ಓಪನ್ ಆಗ್ತಾ ಇದೆ. ನಿನ್ನ ಪ್ರವಾದನೆಗಳನ್ನ ನಿನ್ನ ದೇವರಾದ ಯೆಹೋವನಿಗೆ ಜ್ಞಾಪಕ ಮಾಡಿ ನಿನ್ನ ಪ್ರವಾದನೆಗಳ ಮೇಲೆ ಒಂದು ಜಯವನ್ನ ಪಡೆಯುವ ತಿಂಗಳಾಗಿರೋದ್ರಿಂದ ಅದಕ್ಕೋಸ್ಕರ ಯು ಹ್ಯಾವ್ ಟು ಪ್ರೇ. ಆಮೆನ್ ಆಮೆನ್. ಹಗ್ಗಾಯಿ ಪ್ರವಾದನೆ ಗ್ರಂಥ, ಬುಕ್ ಆಫ್ ಹಗ್ಗಾಯಿ, ಎರಡನೇ ಅಧ್ಯಾಯ 5ನೇ ವಚನದಿಂದ, ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವುದನ್ನು ಹೆದರಬೇಡ್ರಿ, ಹೆದರಬೇಡ್ರಿ. ಪರಿಸ್ಥಿತಿಯನ್ನು ಕಂಡು ಹೆದರಬೇಡ್ರಿ. ನಿನ್ನ ಜೀವಿತದ ಇವತ್ತಿನ ಅವಸ್ಥೆ ಕಂಡು ಹೆದರಬೇಡ್ರಿ. ದೇವರ ವಾಗ್ದಾನ, ನಾನು ನಿಮಗೆ ಪ್ರಮಾಣ ಮಾಡಿಕೊಟ್ಟಂಥ ಮಾತನ್ನು ನೆರವೇರಿಸುವೆನು. ನನ್ನ ದೇವರು ಮಾತು ಕೊಟ್ಟು ತಪ್ಪೋದಕ್ಕೆ ಅವನು ಮನುಷ್ಯನಲ್ಲ, ಅವನು ದೇವರಾಗಿರೋದ್ರಿಂದ ಇವತ್ತು ನಿನ್ನ ಬಳಿಯಲ್ಲಿ ದೇವರು ಏನಾದರೂ ಆಲೋಚನೆ ವಾಕ್ಯದ ಮೂಲಕವೋ, ಪ್ರವಾದಿಯ ಬಾಯಿಯ ಮೂಲಕವೋ, ಅಥವಾ ದರ್ಶನದ ಮೂಲಕವೋ, ಪ್ರಕಟಣೆಯ ಮೂಲಕವೋ, ಕನಸಿನ ಮೂಲಕವೋ ಪರಿಶುದ್ಧಾತ್ಮನು ನಿನ್ನೊಟ್ಟಿಗೆ ಮಾತನಾಡಿ ಇರೋದಾದ್ರೆ ಅವುಗಳಲ್ಲಿ ಒಂದು ದೇವರು ಬಿಡೋದಿಲ್ಲ. ನೀನ್ ಮರೆತರು ನನ್ನ ದೇವರು ಮರೆಯೋದಿಲ್ಲ.
ಹಲ್ಲೆಲೂಯಾ. ಪ್ರವಾದಿಗಳು ಸತ್ತರೂ ಪ್ರವಾದನೆ ಸಾಯೋದಿಲ್ಲ. ಅವನ ಮಾತು ಅವನು ನೆರವೇರಿಸ್ತಾನೆ. He is faithful. He is faithful. He is faithful. Hallelujah. Hallelujah. ಒಂದು ಕಾಲದಲ್ಲಿ ಅದನ್ನು ನೆನೆಸ್ಕೊಳ್ಳುವಾಗ ನನ್ನ ಜೀವನದಲ್ಲಿ ಪ್ರವಾದಿಗಳು ನಮ್ಮ ಮನೆಗೆ ನಿರಂತರವಾಗಿ ಪ್ರವಾದಿಗಳು ಬರ್ತಾ ಇದ್ರು. ಕಾರಣ ಯಾವುದೇ ಪ್ರವಾದಿ ಸಭೆಗೆ ಬಂದ್ರೂ ನಮ್ಮ ಅಮ್ಮನಿಗೊಂದು ಆಸೆ, ಆ ಪ್ರವಾದಿನ ಕರೆದು ನಮ್ಮ ಮನೇಲಿ ಒಂದು ಊಟ ಕೊಟ್ಟು ಅವರಿಗೆ ಕಾಣಿಕೆ ಕೊಟ್ಟು ಕಳಿಸಿದ್ರೆ ನಮ್ಮ ಮನೆಗೆ ಆಶೀರ್ವಾದ ಎಂಬ ನಂಬಿಕೆ ಅವರಿಗೆ. ಎಲ್ಲ ಪ್ರವಾದಿಗಳು ಬರೋರು. ಪ್ರವಾದಿಗಳು ಬರುವಾಗ ನಮ್ಮ ಅಮ್ಮನಿಗೊಂದೇ ಆಸೆ, ಹೇಗಾದರೂ ನನ್ನ ಮಗನ ಹತ್ರ ದೇವರು ಮಾತಾಡಬೇಕು. ಯಾಕಂದರೆ ಲೋಕದ ಪ್ರಕಾರ ಜೀವಿಸ್ತಿದ್ದ ನಾನು. ಪ್ರವಾದಿಗಳು ಹುಡುಕೊಂಡು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರವಾದನೆ ಹೇಳುವಾಗ ನನಗನ್ನಿಸ್ತಾ ಇತ್ತು, ನನ್ನಂಥವನ, ನನ್ನ ಮೂಲಕನ ಇವರೆಲ್ಲೋ ರೀಲ್ ಬಿಡ್ತಾ ಇದ್ದಾರೆ, ಬಿಡ್ರಿ ರೀಲು, ನಾನು ಸುತ್ಕೋತೀನಿ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ನಾನು ಅದನ್ನು ನಂಬಿಕೆ ಇಲ್ಲದೆ ಕೈ ಬಿಟ್ಟಾಗಲು ಪ್ರವಾದಿಗಳು ಹೇಳಿದ ಮಾತುಗಳು ಇವತ್ತು ನಾನು ಹಿಂತಿರುಗಿ ನೋಡಿದಾಗ ನನ್ನ ಅಜ್ಞಾನ ಕಾಲದಲ್ಲಿ ಅದನ್ನು ನಾನು ತುಚ್ಛೀಕರಿಸಿದ್ರು, ನನ್ನ ದೇವರು ನನ್ನನ್ನು ತುಚ್ಛೀಕರಿಸಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. Sometimes ದೇವರು ಭವಿಷ್ಯವನ್ನ ಕಾಣ್ತಾ ಇದ್ದಾನೆ. ನಿನಗೀಗ ತೋರಿಸ್ತಾ ಇರೋದು ಭವಿಷ್ಯ ಅಲ್ಲ, ಭವಿಷ್ಯದಲ್ಲಿ ನಡೆಯುವ ಕಾರ್ಯಗಳನ್ನ. ಅದನ್ನೇ ದೇವರು ಹೇಳಿದನು, ಅದರ ಕ್ಲುಪ್ತ ಕಾಲ, ಅಪಾಯಿಂಟೆಡ್ ಟೈಮ್, ಅದು ನೆರವೇರುವ ಕಾಲಕ್ಕೆ ನಾವುಗಳು ಪ್ರವೇಶ ಮಾಡಿದ್ದೇವೆ. ಆ ತಿಂಗಳಿಗೆ ಪ್ರವೇಶ ಮಾಡಿದ್ದೇವೆ. ಕಮ್ ಆನ್, ಸಂಬಡಿ ಗ್ರಾಬ್ ಇಟ್. ಸಂಬಡಿ, ಯಾರಾದರೂ ಉಪವಾಸ ಮಾಡ್ತಿರೋ, ಪ್ರಾರ್ಥನೆ ಮಾಡ್ತಿರೋ, ಯುದ್ಧ ಮಾಡ್ತಿರೋ, ಹೇಗಾದರೂ ಮಾಡಿ ಪ್ರವಾದನೆಗಳು ನೆರವೇರೋವರೆಗೂ ನಿನ್ನನ್ನು ನಾನು ಬಿಡೋದಿಲ್ಲ, ನಿನ್ನನ್ನು ಆಶೀರ್ವಾದ ಮಾಡದೆ ನಾನು ನಿನ್ನನ್ನು ಬಿಡೋದಿಲ್ಲ ಎಂದು ಯಾಕೋಬನು ಹೇಳಿದ ಹಾಗೆ ಸಿಕ್ಕಿದ್ರೆ ಸ್ತೋತ್ರ, ಸಿಗಲಿಲ್ಲ ಅಂದ್ರೆ ಸ್ತೋತ್ರ. ಸೂತ್ರದಲ್ಲಿ ಬದುಕೋದನ್ನು ನಿಲ್ಲಿಸ್ರಿ. ಸಿಗಲೇಬೇಕು, ಆಗಲೇಬೇಕು, ನಡಿಲೇಬೇಕು. ನಾನು ನಿನ್ನ ಮಗ, ನೀ ನನ್ನ ತಂದೆ, ನೀನು ನನಗೆ ವಾಗ್ದಾನ ಮಾಡಿದೀಯಾ ಎಂದು ಕೇಳೋ ಧೈರ್ಯ ಮಾಡುವ ಅಭಿಷಕ್ತರು ಯಾರಾದರೂ ಇದರ ಒಳಗಡೆ ಇದ್ರೆ ಹೇಳ್ರಿ, ನನಗುಳ್ಳ ತಿಂಗಳು ಈ ಪ್ರವಾದನೆ ನೆರವೇರುವ ತಿಂಗಳು. ಲೆಟ್ ಮೀ ಎಕ್ಸ್ಪ್ಲೈನ್. ಬುಕ್ ಆಫ್ ಸೆಕೆಂಡ್ ಕಿಂಗ್ಸ್, 2 ಅರಸರುಗಳ ಪುಸ್ತಕ, ಅದರ 13ನೇ ಅಧ್ಯಾಯ. ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 13. ನನಗೆ ತಕ್ಷಣವಾಗಿ ದೇವರು ಕೊಟ್ಟ ಆಲೋಚನೆ, ಆದ್ದರಿಂದ ಅದಕ್ಕೆ ನನ್ನ ನೋಟ್ಸಲ್ಲಿ ಇಲ್ಲ ಅದು. ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 13 ವರ್ಸ್ 20 and 21. ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಮೋವಾಬ್ಯರು ಪ್ರತಿ ವರ್ಷ ಸುಲಿಗೆ ಮಾಡೋದಕ್ಕೋಸ್ಕರ ಅವರು ಬರ್ತಾ ಇದ್ದಂಥ ಕಾಲಘಟ್ಟ. ಮೋವಾಬ್ಯರು ಗುಂಪು ಗುಂಪಾಗಿ ಬರ್ತಾ ಇದ್ರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು
ಶವವನ್ನ ಏಲಿಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನ ಎಲುಬುಗಳಿಗೆ, ಏಲಿಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು. ಚರಿತ್ರೆ ಹೇಳುತ್ತೆ, ಏಲಿಯನು ಮಾಡಿದ ಅದ್ಭುತಗಳು ಏಲಿಷನ ಅದರ ಡಬಲ್ ಪೋರ್ಷನ್, ದುಪ್ಪಟ್ಟಾದ ಸೇವೆಯನ್ನು ಮಾಡಿದನು. ಲಿಸನ್ ಟು ಮಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನನ್ನ ಜೊತೆ ಇದ್ದೀರಾ? ಗಮನಿಸ್ರಿ. ಏಲಿಯನು ಮಾಡಿದ್ದಕ್ಕಿಂತ ಅಧಿಕವಾದದ್ದು, ದುಪ್ಪಟ್ಟಾದದನ್ನು ಆ ಹೊದಿಕೆ ಏಲಿಷನ ಮೇಲೆ ಬಿತ್ತು. ಏಲಿಷನ ಜೀವನದಲ್ಲಿ ಏಲಿಯನು 14 ಅದ್ಭುತ ಮಾಡಿದರೆ ಏಲಿಷ 28 ಅದ್ಭುತ ಮಾಡಬೇಕು. ಏಲಿಷ 7 ಮಾಡಿದರೆ, ಏಲಿಯ 7 ಮಾಡಿದರೆ ಏಲಿಷ 14 ಮಾಡಬೇಕು. ಲೆಕ್ಕಾಚಾರ ನೋಡಿದಾಗ ಏಲಿಷನ ಜೀವನದಲ್ಲಿ ಒಂದು ಅದ್ಭುತ ಕಡಿಮೆ ಆಗಿತ್ತು. ಇಷ್ಟರಲ್ಲಿ ಏಲಿಷನು ಸತ್ತು ಹೋದನು. ಏಲಿಷನು ಸತ್ತ ಮೇಲೆ ಅವನ ಶವವನ್ನು ಸಮಾಧಿ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಮೋವಾಬ್ಯರು ಪದೇ ಪದೇ ಜನರನ್ನ ಕೊಳ್ಳೆ ಹೊಡೆಯೋದಕ್ಕೆ ಗುಂಪು ಗುಂಪಾಗಿ ಬರುವ ಕಾಲಘಟ್ಟ ಇಸ್ರಾಯೇಲ್ನಲ್ಲಿ. ಆ ಸಮಯದಲ್ಲಿ 4 ಜನ ಒಂದು ಶವವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸಮಾಧಿ ಮಾಡಕ್ಕೆ ಹೋಗ್ತಾ ಇರುವ ಮಾರ್ಗದಲ್ಲಿ ವಾರ್ತೆ ಬರುತ್ತೆ, ಮೋವಾಬ್ಯರು ದಂಡೆತ್ತಿ ಬರ್ತಾ ಇದ್ದಾರೆ, ಗುಂಪು ಗುಂಪಾಗಿ ಬರ್ತಾರೆ, ನಮ್ಮನ್ನ ಅವ್ರಿಗೆ ಕೊಳ್ಳೆ ಹೊಡೆಯಕ್ಕೆ ಬರ್ತಾ ಇದ್ದಾರೆ ಎಂಬ ವಾರ್ತೆ ಕೇಳಿದಾಗ ಈ 4 ಜನ ಮಾತನಾಡಿದ್ರು, ಲೇ, ಮೋವಾಬ್ಯರ ಕೈಗೆ ಸಿಕ್ಕಾಕೊಂಡ್ರೆ ಆಮೇಲೆ ನಮ್ಮ ಶವ ಉಣೋದಕ್ಕೆ ಯಾರು ಇರೋದಿಲ್ಲ. ಈ ಶವ ಉಣಕ್ಕೆ ಹೋಗೋ ಬದಲು ನಾವಿಲ್ಲಿಂದ ಓಡೋಗೋಣ ಅಂತ ಹೇಳಿ ಆ ಶವವನ್ನು ಪಕ್ಕದಲ್ಲಿದ್ದ ಸಮಾಧಿಗೆ ಹಾಕ್ತಾರೆ. ಇವರು ಓಡ್ತಾರೆ. ಆದರೆ ಈ ಶವ ಬಿದ್ದಿದ್ದು ಏಲಿಷನ ಶವದ ಎಲುಬನ್ನ ಟಚ್ ಮಾಡ್ತಾ ಇರುವಾಗಲೇ ಸತ್ತ ಶವ ಎದ್ದು ಬಂದ್ಬಿಡ್ತು. ಇವತ್ತು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಪ್ರವಾದಿ ಸತ್ರು ಪ್ರವಾದನೆ ಸಾಯೋದಿಲ್ಲ. ಪ್ರವಾದಿ ಸತ್ತರು ಪ್ರವಾದನೆ ಕೊಟ್ಟ ದೇವರು ಸತ್ತಿಲ್ಲ. ಅವನು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರು. ಸೀನ್ ನೋಡ್ರಿ, ಒಂದ್ಸಲಿ ಸೀನ್ ಒಂದು ಸ್ವಲ್ಪ ಗಮನಿಸ್ಕೊಳ್ರಿ. 4 ಜನ ಶವವನ್ನ ಒತ್ತಿದ್ದ ಚಟ್ಟವನ್ನು ತೆಗೆದು ಪಕ್ಕಕ್ಕೆ ಎಸ್ತು ಇವರು ಓಡ್ತಾ ಇದ್ರೆ ಹಿಂದ್ಗಡೆಯಿಂದ ಒಂದು ಶಬ್ದ, ಇರೋ ನಾನು ಬರ್ತೀನಿ ಅಂತ. ಇರೋ, ನನ್ನ ಬಿಟ್ಟು ಹೋಗ್ಬೇಡ್ರಿ, ನಾನು ಬರ್ತೀನಿ ಅಂತ. ಯಾರು ಅಂತ ನೋಡಿದಾಗ ಸತ್ತು ಸಮಾಧಿಗೆ ಸೇರಬೇಕಾಗಿದ್ದ ಶವ. ಅಂದ್ರೆ ಇವತ್ತಾಗ್ಲತ್ತಿನಲ್ಲಿ ನೀನ್ ಮರ್ತಿರಬಹುದು, ನೀನ್ ಪ್ರಾರ್ಥನೆ ಮಾಡದೆ ಹೋಗಿರ್ಬೋದು, ಆದ್ರೆ ನಿನ್ನ ಪ್ರವಾದನೆ ಸತ್ತಿಲ್ಲ. ದೇವರು ನುಡಿದ ಮಾತು ನೆರವೇರುವ ಸಮಯಕ್ಕೆ ಬಂದಿದ್ದೇವೆ. ದೇವರು ಹೇಳಿದ ವಾಗ್ದಾನ ನೆರವೇರುವ ಸಮಯಕ್ಕೆ ಬಂದಿದ್ದೇವೆ. Somebody shout hallelujah. ಕೆಲವರ ಒಳಗಡೆ ಇನ್ನು ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಎಷ್ಟು ತಿಂಗಳು ಕಳೆದ್ರೂ ಪರವಾಗಿಲ್ಲ, ಎಷ್ಟು ಹಳೇದಾಗಿದ್ರೂ ಪರವಾಗಿಲ್ಲ, ನನ್ನ ದೇವರು ನಾನು ಸುರಿಸಿದ ಕಣ್ಣು ನೀರನ್ನು, ನಾನಿಟ್ಟ ಮೊರೆಯನ್ನು ತಪ್ಪಿ ಹೋಗಲ್ಲ. ಅವನ ಪ್ರತಿಯೊಂದು ಹಾನಿ ಕಣ್ಣು ನೀರನ್ನು ಬುದ್ದಲಿಯಲ್ಲಿ ಶೇಖರಣೆ ಮಾಡಿ ಪ್ರತಿಯೊಂದು ಹಾನಿ ಕಣ್ಣು ನೀರಿಗೂ ಅವನ ಪ್ರತಿಫಲ ಕೊಡುವ ದೇವರಾಗಿದ್ದಾನೆ ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ನೀನ್ ಕೂಗಿ ಹೇಳ, ನನ್ನ ಪ್ರವಾದನೆಗಳು ಎಷ್ಟಿದ್ರು ಸರಿ, ಅದು ಕ್ರಿಸ್ತ ಯೇಸುವಿನಲ್ಲಿ. ಆಮೆನ್, ಆಮೆನ್.
ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಕೆಲವರು ಹೇಳಿದ್ರು ಇದೆಲ್ಲ ನಡೆಯೋ ಕಾಲ ಮುಗೀತು. ಕೆಲ ದಡ್ರು ಹೇಳಿದ್ರು ಎಷ್ಟು ಪ್ರವಾದನೆ ಕೇಳಿದ್ವಿ, ಆಗ್ಬಿಡ್ತಾ, ನಡೆದು ಬಿಡುತ್ತಾ. ಹಲ್ಲೆಲೂಯ. ಅವನ ಬಗ್ಗೆ ನೀ ಯೋಚನೆ ಮಾಡಬೇಡ. ಆಮೇಲೆ ಎಷ್ಟು ವರ್ಷ ಹಳೇದಾದರೂ ನಿನ್ನ ದೇವರು ಹಳೇದಾಗಲ್ಲ. ಆಮೇಲೆ ಅವನು ನಿರಂತರನಾದ ದೇವರು. ನಿನಗೆ ಪ್ರಾಯ ಆಗ್ಬೋದು, ನನ್ನ ದೇವ್ರಿಗೆ ಪ್ರಾಯ ಆಗಲ್ಲ. ಪ್ರೈಸ್ ಗಾಡ್. ನನ್ನ ದೇವರಿಗೆ ಪ್ರಾಯ ಆಗಲ್ಲ. ಆಮೇಲೆ ಅವನ ವಾಗ್ದಾನ ಎಷ್ಟೇ ಹಳೇದಾದರೂ ಅದು ನೆರವೇರುತ್ತೆ. ಅದಕ್ಕೆ ನಾನು ಆರಂಭದ ದಿನ ಹೀಗೆ ಹೇಳಿದೆ, ಇಸ್ರಾಯೇಲ್ ಕುಲಕ್ಕೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು ಅಂತ. ಗಟ್ಟಿಯಾಗಿ ಹೇಳ್ರಿ, ಎಲ್ಲ ನೆರವೇರಿತು, ಎಲ್ಲ ನೆರವೇರಿತು, ಎಲ್ಲ ನೆರವೇರಿತು. ಒಂದು ತಪ್ಪಿ ಹೋಗಲಿಲ್ಲ, ಒಂದು ತಪ್ಪಿ ಹೋಗೋದೂ ಇಲ್ಲ, ಎಲ್ಲ ನೆರವೇರುತ್ತೆ. ಅದು ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ದೇವರು ಹೇಳಿದ್ರೆ ದೇವರು ಮಾಡೇ ಮಾಡ್ತಾನೆ. ಆಮೇಲೆ ಅದು ನಾಳೆ ಅಲ್ಲ, ನಾಡಿದ್ದಲ್ಲ, ಈ ಕ್ಷಣದಲ್ಲಿ ನೀನು ನಂಬಿಕೆಯಿಂದ ಆಮೇಲೆ ಹೇಳುವಾಗ, ನೀನು ಇಲ್ಲಿ ಕುಳಿತಿರುವಾಗಲೇ ಮೈಲಿಗಳ ದೂರದಲ್ಲಿ ದೇವದೂತರು ಚಲಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಓ ರಾಭ ಶಂದಲಾದನ, ಮಸ್ಕದಗನಾದನ, ಹರ್ಕದಗನಾದನ. ಎಷ್ಟು ಜನ ಹೇಳ್ತೀರಾ ಡಾಕ್ಟರ್ಗಳು ವಿಧಿ ಬರೆದಿರಬಹುದು, ನೀನು ಹೆಚ್ಚಿನ ಕಾಲ ಬದುಕೋದಿಲ್ಲ, ನೀನು ಉಳಿಯೋದಿಲ್ಲ ಎಂದು ಡಾಕ್ಟರ್ಗಳು ವಿಧಿ ಬರೆದಿರ್ಬೋದು. ನೀನು ಕೂಗಿ ಹೇಳು, ಇವತ್ತು ಇದರ ಮಧ್ಯದಲ್ಲಿ ಕುಳಿತು ಹೇಳು, ಯೇಸುವಿನ ನಾಮದಲ್ಲಿ ನಾನು ಜೀವದಿಂದ ಇದ್ದು ದೇವರ ಮಹತ್ ಕಾರ್ಯಗಳನ್ನು ನಾನು ವರ್ಣಿಸುವೆನು. ಐ ಡೋಂಟ್ ಕೇರ್ ವಾಟ್ ಈಸ್ ದ ಡಾಕ್ಟರ್ಸ್ ರಿಪೋರ್ಟ್. ಐ ಬಿಲೀವ್ ಇನ್ ಗಾಡ್ಸ್ ರಿಪೋರ್ಟ್. ನಾನು ದೇವರ ವಾಕ್ಯದಲ್ಲಿ ನಂಬುತ್ತೇನೆ. ಅವನ ಪ್ರವಾದಿಗಳಲ್ಲಿ ಶಕ್ತಿ ಇದೆ, ಅವನ ಪ್ರವಾದನೆಗೆ ಶಕ್ತಿ ಇದೆ, ಅದು ನೆರವೇರೇ ಇರುತ್ತೆ. ಆ ಕಾಲಕ್ಕೆ, ಆ ಕ್ಲುಪ್ತ ಕಾಲಕ್ಕೆ, ಆ ಅಪಾಯಿಂಟೆಡ್ ಟೈಮಿಗೆ ನಾನು ಬಂದಿದ್ದೇನೆ ಎನ್ನುವವರು. ಈ ಅಪಾಯಿಂಟೆಡ್ ಟೈಮ್ ಬಂದಾಗ ಎಲ್ಲಿಲ್ಲದೆ ಇರುವ ಪ್ರೇರಣೆ ನಿನಗುಂಟಾಗ್ತಾ ಇರುತ್ತೆ. ನಿನ್ನ ಬಿಡುಗಡೆ ಹತ್ರ ಆಗುವಾಗ ಸಮಥಿಂಗ್ ಏನೋ ನಡೆಯೋಕ್ಕೆ ಹೋಗುತ್ತೆ. ಕೆಲವರಿಗೆ ಯಾವಾಗಲೂ ಕೆಟ್ಟದೆ. ಅಯ್ಯೋ, ಬೆಳಗ್ಗೆ ಎದ್ದ ಇವತ್ತೇನೋ ಆಗಕ್ಕೆ ಹೋಗುತ್ತಪ್ಪ, ನನಗೆ ತುಂಬ ಭಯ ಆಗ್ತದೆ, ಅದು ಸೈತಾನ್ ತರೋದು. ಆದರೆ ಕೆಲವರಿಗೆ ದೇವರು ಪ್ರೇರಣೆ ಕೊಡ್ತಾನೆ. ಇಂದೆಂದಿಗೂ ಇಲ್ಲದೇ ಇರುವ ಸಂತೋಷ ನಿನ್ನ ಒಳಗಡೆ ಬರುತ್ತೆ, ಆನಂದ ಬಾಷ್ಪ ನಿನ್ನ ಕಣ್ಣಲ್ಲಿ ಬರುತ್ತೆ. ಏನ್ರಿ ಏನಾಯ್ತು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಏನೋ ದೇವರು ಮಾತುಕತೆ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಆ ಅನುಭವದಲ್ಲಿ ದೇವರು ನಡೆಸೋದಿಕ್ಕೆ ಅದನ್ನ ಕ್ಲುಪ್ತ ಕಾಲ, ದಟ್ ಈಸ್ ಕಾಲ್ಡ್ ಅಪಾಯಿಂಟೆಡ್ ಟೈಮ್, ದಟ್ ಈಸ್ ಕಾಲ್ಡ್ ಕೈರೋಸ್ ಮೂವ್ಮೆಂಟ್. ಅದು ಆ ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತೆ. ಆಮೇಲೆ ಕ್ಯಾನ್ ಐ ಎಕ್ಸ್ಪ್ಲೈನ್? ಮುಂದಕ್ಕೆ ಹೋಗ್ಲಾ? 2ನೇ ಅಧ್ಯಾಯ ಹಗ್ಗಾಯನ ಪ್ರವಾದನೆ ಗ್ರಂಥ 5ನೇ ವಾಕ್ಯ. ನಾನು ನಿಮಗೆ ಪ್ರಮಾಣ ಮಾಡಿಕೊಟ್ಟ ಮಾತನ್ನ ನೆರವೇರಿಸುವೆನು. ಅದು ಹೇಗೆ ನೆರವೇರುತ್ತೆ? ನನ್ನ ಆತ್ಮವು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುತ್ತೆ. ಹೇಗೆ ನಡೆಯುತ್ತೆ ಇದು? ಇದು ನಿನ್ನ ಸಾಮರ್ಥ್ಯದಿಂದ ನಡೆಯಲ್ಲ, ಇದು ನೆರವೇರುತ್ತೆ. ಹೇಗೆ ನೆರವೇರುತ್ತೆ? ದೇವರು ಹೇಳ್ತಾನೆ, ನನ್ನ ಆತ್ಮ ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುತ್ತೆ. ಅದರ ಅರ್ಥ
ಯಾವ ಸೈತಾನನು ಅದನ್ನ ತಡೆ ಹಿಡಿಯಕ್ಕೆ ನೋಡಿದ್ರು, ಯಾವ ಮಂತ್ರವಾದಿ ಮಂತ್ರ ಮಾಡಿದ್ರು, ಮಠ ಮಾಡಿದ್ರು, ಕರ್ಮ ಮಾಡಿದ್ರು, ಏನೆಲ್ಲ ಶಾಪದ ಮಾತು ನುಡಿದ್ರು ನಡೆಯಲ್ಲ ಅಂತ ಹೇಳಿದ್ರು, ನನ್ನ ದೇವರು ಹೇಳ್ತಾನೆ, ನಾನು ನಿನ್ನ ಮಧ್ಯದಲ್ಲಿದ್ದೇನೆ, ನಾನು ನಿನ್ನ ನಡುವೆ ಇದ್ದೇನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರು ನಮ್ಮ ನಡುವೆ ಇರೋದ್ರಿಂದ ಭಯ ಪಡಬೇಡ್ರಿ. ದೇವರು ನಮ್ಮ ನಡುವೆ ಇರೋದ್ರಿಂದ ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ. ಯಾವ ರೋಗವು, ಯಾವ ರೋಗಾತ್ಮಗಳು ನಿನ್ನನ್ನ ನಿನ್ನ ಕುಟುಂಬವನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ನಮ್ಮ ನಡುವೆ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಅವನ ಹೆಸರು ಆರೋಗ್ಯದಾಯಕನು. BP ನಿನ್ಕಂಡ್ರೆ ಭಯ ಬೀಳಬೇಕು, ಶುಗರ್ ನಿನ್ಕಂಡ್ರೆ ಭಯ ಬೀಳಬೇಕು, ಹೃದ್ರೋಗ ನಿನ್ಕಂಡ್ರೆ ಭಯ ಬೀಳಬೇಕು, ರೋಗಾತ್ಮಗಳು ನಿನ್ ಕಂಡ್ರೆ ನಡಗಬೇಕು. ಯೇಸುವಿನ ನಾಮದಲ್ಲಿ, ಏ ಸೈತಾನನೇ, ನೀನು ತಂದ ರೋಗ ಹಾಕೋದಿಕ್ಕೆ ನಾನು ಕಸದ ತೊಟ್ಟಿ ಅಲ್ಲ, ನಾನು ಕಸದ ತೊಟ್ಟಿ ಅಲ್ಲ, ನಾನು ದೇವರ ಮಂದಿರವಾಗಿದ್ದೇನೆ. ದೇವರ ಮಂದಿರ ಇರೋ ಕಡೆಗಳಲ್ಲಿ ದೇವರ ಆತ್ಮನು ನೆಲೆಗೊಂಡಿರ್ತಾನೆ. ದೇವರ ಆತ್ಮನು ನೆಲೆಗೊಂಡಿರೋದಾದ್ರೆ ಅಲ್ಲಿ ರೋಗಕ್ಕೆ ಸ್ಥಳ ಇಲ್ಲ, ಬಾಧೆಗೆ ಸ್ಥಳ ಇಲ್ಲ, ಶಾಪಕ್ಕೆ ಸ್ಥಳ ಇಲ್ಲ, ಕತ್ತಲೆ ಆತ್ಮನಿಗೆ ಸ್ಥಳ ಇಲ್ಲ. ನಿನ್ ಸ್ಪೀಕರ್ ಔಟ್ ಆಗಲ್ಲ, ನಿನ್ನ ಕಿವಿ ಕಿವಿಡಾಗಲ್ಲ, ಮಂದ ಆಗಲ್ಲ, ನಿನ್ನ ಕಣ್ಣು ದೃಷ್ಟಿ ಅದು ಕುಂದಿ ಹೋಗಲ್ಲ, ನಿನ್ನ ಮುಖದ ಕಳೆ ಕುಂದಿ ಹೋಗಲ್ಲ, ನಿನ್ನ ಸ್ನಾಯುಗಳಿಗೆ ಬಲ ಹೆಚ್ಚಾಗುತ್ತೆ, ನಿನ್ನ ಮೂಳೆಗಳನ್ನು ದೇವರು ಸಸಾರ ಮಾಡ್ತಾನೆ. ಹಲ್ಲೆಲೂಯಾ. ಯು ವಿಲ್ ಬಿ ಅ ಸ್ಟ್ರಾಂಗ್ ಪರ್ಸನ್. ನೀನು ಬಲಿಷ್ಠನಾಗಿರ್ತೀಯ. ಐ ಡೋಂಟ್ ನೋ ವೈ ಐ ಆಮ್ ಡಿಕ್ಲೇರಿಂಗ್ ದಿಸ್. ನನಗೆ ದೇವರ ಆತ್ಮನು ಆ ಗೈಡೆನ್ಸ್ ಕೊಡ್ತಾ ಇರೋದ್ರಿಂದ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡಿಕ್ಲರೇಷನ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಸೆಲೆಬ್ರೇಷನ್. ಇನ್ ಬಿಟ್ವೀನ್ ಡಿಕ್ಲರೇಷನ್ ಆ್ಯಂಡ್ ದ ಸೆಲೆಬ್ರೇಷನ್ ಮಧ್ಯದಲ್ಲಿ, ಇನ್ ಬಿಟ್ವೀನ್ ಡಿಕ್ಲರೇಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಧ್ಯದಲ್ಲಿ ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಬಿಡುಗಡೆ ಸಿಕ್ಕ ಮೇಲೆಲ್ಲ ಸ್ತೋತ್ರ ಹೇಳೋದು, ಆಶೀರ್ವಾದ ಬಂದ ಮೇಲೆಲ್ಲ ಸ್ತೋತ್ರ ಹೇಳೋದು, ಅದ್ಭುತ ಕಂಡ ಮೇಲೆಲ್ಲ ಸ್ತೋತ್ರ ಹೇಳೋದು. ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳುವವರು ಅವರ ಪ್ರಬೋಧನೆಗಳು ನೆರವೇರುವ ಕ್ಲುಪ್ತ ಕಾಲಕ್ಕೆ ನಾವು ಬಂದಿದ್ದೇವೆ. ಇನ್ನು ತಾಮಸವಾಗೋದಿಲ್ಲ, ಇನ್ನು ತಡ ಆಗೋದಿಲ್ಲ. ಆ ನಾನು ನುಡಿ, ನಿನಗೆ ವಿರುದ್ಧವಾಗಿ ನುಡಿದ ನಾನು ನುಡಿಗಳನ್ನು ದೇವರು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಅಪ್ಪಾಳು ಮಾತುಗಳು, ಶಾಪದ ಮಾತುಗಳು, ಹಾಳಾದಾಗ ನೀನು ಎಕ್ಕುಟ್ಟೋಗು ಅಂತ ಹೇಳಿದ್ರಲ್ಲ, ಅವುಗಳನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಯೇಸುವಿನ ನಾಮದಲ್ಲಿ ದೇವರ ವಾಗ್ದಾನದ ಪ್ರಕಾರ ನೀನು ಆಶೀರ್ವದಿಸಲ್ಪಡ್ತೀಯ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಆದ್ದರಿಂದ ನೀವೇನು ಮಾಡಬೇಡ್ರಿ, ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಇಷ್ಟು ವಾಕ್ಯ ಕೇಳ ಮೇಲೆ ಇನ್ನೇ ಭಯ ಇದೆಯಾ ಅಂತ ಕೇಳ್ರಿ. ನೀವು ಮನೆಗೆ ಹೋಗ್ರಿ, ಬ್ರೇಕಿಂಗ್ ನ್ಯೂಸ್, ಇದುವರೆಗೂ ತಿನ್ನುತ್ತಿದ್ದ ಆಹಾರದಲ್ಲಿ ವಿಷಕರವಾದ ಆಹಾರ ಪದಾರ್ಥಗಳು, ನೀವು ತಿನ್ನುತ್ತಿದ್ದದ್ದು ವಿಷ. ಆಗ ನೀನು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ವಿಷಕರವಾದದ್ದು ತಿಂದರೂ ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂದು ದೇವರ ವಾಕ್ಯ ಬರೆದಿದೆ. ಸ್ತೋತ್ರ, ಸ್ತೋತ್ರ. ನಾನು ಕಂಡಿದ್ರಲ್ಲಿ ನನ್ನ ಅನುಭವದಲ್ಲಿ ಹೇಳ್ತೀನಿ, ಫ್ರೂಟ್ಸ್ ತಿನ್ನಬೇಡ,
ವಿಷ ಅಂತಾರೆ. ಅನ್ನ ತಿನ್ನಬೇಡ ವಿಷ ಅಂತಾರೆ. ಗೋಧಿ ತಿನ್ನಬೇಡ ವಿಷ ಅಂತಾರೆ. ಇನ್ನೇನಯ್ಯ ತಿನ್ನಬೇಕು? ಕಾಳುಗಳು ತಿನ್ನಬೇಡ ವಿಷ ಅಂತಾರೆ. ಅದಕ್ಕೂ ಔಷಧಿ ಹೊಡೆದಿದ್ದಾರೆ. ಮಾರಕರವಾದ ಕ್ಯಾನ್ಸರ್ ಬರುವಾಗ ಎಲ್ಲ ವಿಧವಾದಂಥ ಕೆಮಿಕಲ್ಗಳ ಮೂಲಕ ಸಿಂಪಡಿಸಿರೋದ್ರಿಂದ ತಿನ್ನಬೇಡ್ರಿ. ಇನ್ನೇನಯ್ಯ ನಾನು ಒಂದು 10 ವರ್ಷ ಆದರೂ ಬದುಕಬೇಕು ಅಂದ್ಕೊಂಡಿರೋನು ಆಗಲೇ ಸಾಯಿ ಅಂತಿದೀಯಾ? ಮನುಷ್ಯನನ್ನು ಭಯಪಡಿಸುವ ವಾರ್ತೆಗಳು, ಮನುಷ್ಯನನ್ನು ವಿಚಲಿತನಾಗಿ ಮಾಡುವ ವಾರ್ತೆಗಳು. ಈ ವರ್ಷ ಒಂದು ಸುದ್ದಿ, ಬರುವ ವರ್ಷ ಮತ್ತೊಂದು ಸುದ್ದಿ. ಈ ವರ್ಷ ಕೊರೋನಾ ಅಂದರೆ ಬರೋ ವರ್ಷ ಟೊಮೊಟೊ ಜ್ವರ ಅಂತೆ. ಸೋತ್ರ ನನ್ನ ಮನೆಯಲ್ಲೋ ಹೇಳಿದೆ, ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ರೋಗಗಳು ಬಂದಿದೆ ಅಂತ. ಟೊಮೊಟೊ ಜ್ವರ ಅಂದರೆ ವೆಜಿಟೇರಿಯನ್ನು, ಚಿಕನ್ ಗುನ್ಯ ಅಂದರೆ ನಾನ್ ವೆಜಿಟೇರಿಯನ್ ಅಂತೆ. ಸೋತ್ರ ಸೋತ್ರ ಆಸ್ಪತ್ರೆಯಲ್ಲಿ ಏನು ವೆಜಿಟೇರಿಯನ್ಸ್ ಎಲ್ಲ ಹಿಂಗೆ ಬನ್ನಿ, ನಾನ್ ವೆಜಿಟೇರಿಯನ್ ಹಿಂಗೆ ಬನ್ನಿ. ಸೋತ್ರ ಆಡು ಮೇಕೆಗಳನ್ನು ಸಪ್ರೇಟ್ ಮಾಡುವ ಹಾಗೆ. ಭಯ ಪಡಬೇಡ್ರಿ. ಅದ್ವಿತೀಯನಾದ ದೇವರು ನನ್ನ ನಡುವೆ ಇದ್ದಾನೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ, ಒಂದು ಉದಾಹರಣೆ ನಾನು ಹೇಳ್ತೇನೆ. ಪೇತ್ರನು ಸೆರೆಮನೆಯಲ್ಲಿ ಇರುವಾಗ, ಸೆರೆಮನೆಯಲ್ಲಿ ಇದ್ದಾನೆ. ನಾಳೆ ಮುಂಜಾನೆ ಅವನ ಕತ್ತನ್ನು ರುಂಡ ಮುಂಡ ಅಲಗ್ ಕತ್ತರಿಸ್ಬೇಕು. ಸಂಭವ ಅದರ ಹಿಂದೆ ನಡೆದಿದೆ. ಯಾಕೋಬನ ಕತ್ತರಿಸಿದ್ದಾನೆ ಏರೋದಾನ್. ಇನ್ನು ಪೇತ್ರನನ್ನು ಹಿಡಿದಿದ್ದಾನೆ. ಇವನ್ ಕತ್ತರಿಸ್ತಾನೆ. ಅದಕ್ಕೆಲ್ಲ ಸಿದ್ಧತೆಗಳು ನಡೆದಿದೆ. ಆದರೆ ಪೇತ್ರ ಸುಖವಾಗಿ ನಿದ್ದೆ ಮಾಡ್ತಿದ್ದಾನೆ. ನನಗೆ ಅರ್ಥ ಆಗಲಿಲ್ಲ. ನಾಳೆ ಸಾಹಿತ್ಯ ಮುಂಜಾನೆ ಅಂದರೆ ವಾರ್ತೆ ಕೇಳಿದಾಗಲೇ ಸತ್ತೋಗೋರು ಅನೇಕ ಜನ ಇದ್ದಾರೆ. ನಾಳೆವರೆಗೂ ಕಾಯಲ್ಲ. ನಾಳೆ ಮುಂಜಾನೆ 3 ಗಂಟೆಗೆ ಆ ಸುಪ್ರಭಾತದಲ್ಲಿ ಶುಭಗಳಿಗೆಯಲ್ಲಿ ನಿನ್ನನ್ನು ನೇಣಿಗೆ ಹಾಕುವುದಕ್ಕೆ ನಿರ್ಧರಿಸಲ್ಪಟ್ಟಿದೆ, ಆಜ್ಞೆ ಹೊರಡಲ್ಪಟ್ಟಿದೆ ಅಂತ ಕೇಳ್ತಿದ್ದಾಗಲೇ ಆಗಲೇ ಅಂತ ಅಷ್ಟೇ, ಮತ್ತೆ ವಾಪಸ್ ಉಸಿರೇ ಇಲ್ಲ. ಆಮೇಲೆ ನಾಳೆ ದಿನ ಪೇಪರಲ್ಲಿ ಬರುತ್ತೆ, ನೇಣಿಗೆ ವಿಧಿಯನಾಗಬೇಕಾಗಿದ್ದಂಥ ವ್ಯಕ್ತಿ ವಾರ್ತೆ ಕೇಳುತ್ತಿದ್ದಾಗಲೇ ಅಸುನೀಗಿದ್ದಾರೆ. ಸ್ತೋತ್ರ. ಬ್ರೇಕಿಂಗ್ ನ್ಯೂಸ್. ಸೆರೆಮನಿಯ ಜೈಲಧಿಕಾರಿಗಳು ವಾರ್ತೆ ಪ್ರಕಟಿಸುವಾಗಲೇ ತಾನು ಕೇಳಿದ ಶಾಕ್ನಲ್ಲಿ ಸತ್ತೋದ ಅಂತ. ಸ್ತೋತ್ರ. ಇಲ್ಲೊಬ್ಬ ಸುಖವಾಗಿ ನಿದ್ದೆ ಮಾಡಿದ್ದಾನೆ. ನಾಳೆ ಬೆಳಿಗ್ಗೆ ಸಾಯ್ತೀನಿ ಅಂದರೆ ಹೆಂಗಯ್ಯ ನಿದ್ದೆ ಮಾಡ್ತೀಯ? ಪೇತ್ರನಿಗೆ ಗೊತ್ತು, ನನಗೊಂದು ವಾಗ್ದಾನ ಆಗಿದೆ. ಯೌವನ ಪ್ರಾಯದಲ್ಲಿ ನಾನು ಬೇರೆಯವ್ರಿಗೆ ನಡು ಕಟ್ತಿದ್ದೆ, ಆದರೆ ಮುದುಕನಾದಾಗ ನನ್ನ ನಡುವನ್ನು ಕಟ್ಟೋದು ಬೇರೆ ಜನ ನನ್ನ ನಡುವನ್ನು ಕಟ್ತಾರೆ. ಅಂದರೆ ಪೇತ್ರನೇ, ನೀನು ಅಣ್ಣನಾಗಿರೋ ಮುದುಕನಾದೆ, ಎದ್ದು ನಿಂತ್ಕೊಂಡು ಪಂಚೆ ಉಟ್ಕೊಳಕ್ಕೂ ನಿನಗಾಗಲ್ಲ, ಬೇರೆಯವ್ರು ಉಟ್ಕೊಡ್ಬೇಕು. ಸೋತ್ರ. ನಡು ಕಟ್ಕೊಡೋದಕ್ಕೆ ಬೇರೆಯವ್ರು ಬೇಕು. ಅಷ್ಟು ಮುದುಕನಾಗವರೆಗೂ ನಿನಗೆ ಆಯುಸ್ಸಿದೆ ಅನ್ನೋದು ದೇವರ ಪ್ರವದನೆ. ಆ ಪ್ರವದನೆಗೆ ತದ್ವಿರುದ್ಧವಾಗಿ ಶತ್ರುವಾದ ಸೈತಾನನು ಏರೋದಾನನ್ನು ಚೂಬಿಟ್ಟು ಇವನನ್ನು ಕೊಲ್ಲೋದಕ್ಕೆ ಪದ್ಧತಿ ಹಾಕುವಾಗ ಪರಲೋಕ ಸುಮ್ಮನೆ ಇರುತ್ತದೆಯೋ? ಪರಲೋಕದ ದೇವರು ತೀರ್ಮಾನಿಸಿದನು. ಅಖಿಲಾಂಡಗಳನ್ನು ಉಂಟು ಮಾಡಿದವನು, ಮಾತಿನಲ್ಲಿ ಸಮಸ್ತವನ್ನು ನಿರ್ಮಿಸಿದ ಸೃಷ್ಟಿಕರ್ತನಿಗೆ ದೂತನನ್ನು ಇಳಿಸೋದು ಕಷ್ಟನ? ಮುಚ್ಚಿರುವ ಕಬ್ಬಿಣದ ಬಾಗಿಲುಗಳನ್ನು ತೆರೆಯೋದಕ್ಕೆ ಕಷ್ಟನ? ಹಲ್ಲೆಲೂಯಾ. 3 ಬಾಗಿಲುಗಳನ್ನು ತೆರೆದ ಸೆರೆಮನೆಯಲ್ಲಿ ಸಿಪಾಯಿಗಳ ಮಧ್ಯದಲ್ಲಿ ಕಾವಲಿನಲ್ಲಿ ಇದ್ದ ಪೇತ್ರ ನಿದ್ದೆ ಮಾಡ್ತಾ ಇರುವಾಗ ದೂತನು ಇಳಿದು ಬಂದಾಗ ಆ ಕೋಣೆ ಎಲ್ಲ ಪ್ರಕಾಶವಾಯಿತು. ಅದುವರೆಗೂ ಅಂಧಕಾರ ತುಂಬಿದ ಸ್ಥಳದಲ್ಲಿ ದೂತನು ಇಳಿದಾಗ, ಇವತ್ತು ಕೆಲ ಕುಟುಂಬಗಳಲ್ಲಿ ದೂತರು ಇಳಿತಾ ಇದ್ದಾನೆ.
ಅಂಧಕಾರದಲ್ಲಿ ಬಿದ್ದಿರುವ, ಅಲ್ಲಲ್ಲಿಯ ಸಾವಿಗೆ ಮೀಸಲಾಗಿರುವ, ವಿಧಿ ಬರೆದಿರುವ ಕೆಲ ಮರಣದ ಆತ್ಮಗಳನ್ನ ಇವತ್ತಾಗ್ಲತ್ತಿನಲ್ಲಿ ಯೇಸುವಿನ ನಾಮದಲ್ಲಿ ದೇವದೂತನು ಇಳಿದು ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಓ, ಇನ್ನು ಮರಣ ಅಲ್ಲ, ನಿನಗೆ ಸೇವೆ ಇದೆ. ಪೇತ್ರನೇ, ಸಮಯಕ್ಕೆ ಮುಂಚೆ ನಿನ್ನನ್ನು ಕೊಲ್ಲೋದಿಕ್ಕೆ ಯಾವ ಶಕ್ತಿಗೂ ಆಗಲ್ಲ. ಇದ್ದೀರಾ? ದೂತ ಎಬ್ಬಿಸ್ದ. ಹೆಂಗೆ ಎಬ್ಬಿಸ್ದಂತೆ? ಅವನ ಪಕ್ಕೆ ತಟ್ಟಿ ಎಬ್ಬಿಸಿ ನಿದ್ದೆ ಗಣ್ಣಿಂದನೇ ಎದ್ದು 1ನೇ ಬಾಗಿಲು, 2ನೇ ಬಾಗಿಲು, 3ನೇ ಬಾಗಿಲು ತೆರೆದು ರಸ್ತೆಗೆ ಬಂದಾಗಲೂ ಅವನಿಗೆ ಅರ್ಥನೇ ಆಗಿಲ್ಲ. ಅಲ್ಲೆಲ್ಲೂಯ. ಕೆಲವರಿಗೆ ಅರ್ಥ ಆಗೋದೇ ಇಲ್ಲ. ಕೆಲ ವೈದ್ಯರ ರಿಪೋರ್ಟ್ಗಳನ್ನು ತಲೆ ಕೆಡಿಸ್ಕೊಳ್ಳುವ ಹಾಗೆ ದೇವರ ಶಕ್ತಿ ಇಳಿಯುವ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಆ ದಿನಕ್ಕೆ ಬಂದಿದ್ದೇವೆ. ಕಮಾನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ಕ್ಲುಪ್ತ ಕಾಲದಲ್ಲಿ ಅದು ನೆರವೇರುತ್ತೆ. ಇದೇ ಆ ಶುಭ ದಿನ, ಇದೇ ಆ ತಿಂಗಳು. ಪೇತ್ರ ರಾತ್ರಿ ಎಲ್ಲ ಭಯ ಬಿತ್ತು. ನಾಳೆ ಸತ್ತೋಗ್ತೀನಿ, ನನ್ನ ದೇವರನ್ನ ಸೇವೆ ಮಾಡಿದ ಏನಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ, ಎಲ್ಲರೂ ಕೈ ಬಿಟ್ಬಿಟ್ರು ಅಂದಿದ್ರೆ ನಿಶ್ವಾಗ್ಲೂ ಪೇತ್ರ ಸತ್ತಿದ್ದ. ಅವನು ನಿರ್ಭಯವಾಗಿ ನಿದ್ದೆ ಮಾಡ್ದ. ನೀ ನಿರ್ಭಯವಾಗಿ ನಿದ್ದೆ ಮಾಡು. ಡೋಂಟ್ ಕೇರ್ ಪಾಸ್ಟ್ರೇ, ಡೋಂಟ್ ಕೇರ್, ಡೋಂಟ್ ಕೇರ್. ನೀನು ಎದುರ್ದೋ ಅದೇ ಆಯುಧವಾಗಿ ಅವನು ಉಪಯೋಗಿಸ್ತಾನೆ. ನೀನು ಧೈರ್ಯವಾಗಿ ನಿಂತ್ಕೋ. ಬರಲಿ ಬಿಡು. ಮರಣವು ಜೀವವು, ಬಂದಿರೋದು ಬರ್ಲಿಕ್ಕಿರೋದು, ಸಂಕಷ್ಟವು ನಿಂದೆಯೋ, ಅನ್ನ ಇಲ್ಲದೆ ಇರೋದು, ವಸ್ತ್ರ ಇಲ್ಲದೆ ಇರೋದು, ಪ್ರತಿಕೂಲವು ಕ್ಷಾಮವು ಎಂಥದೇ ಬರಲಿ, ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವೆನು. ನಾನು ಹೇಳಿದ ಮಾತು ನೆರವೇರಿಸುವೆನು. ಕಮ, ನಿನಗೆ ದೀರ್ಘಾಯುಸ್ಸಿದೆ, ನಿನಗೆ ಆರೋಗ್ಯ ಇದೆ, ಲೋಕದಲ್ಲಿ ನೀನು ಬಲಿಷ್ಠರಾಗಿರ್ತೀಯ. ನಿನ್ನ ತಲೆಮಾರು ಬಲಿಹೀನರಲ್ಲ, ಬಲಿಷ್ಠರಾಗಿರುತ್ತಾರೆ. ಉನ್ನತ ಸ್ಥಾನಗಳನ್ನು ಅಲಂಕರಿಸ್ತಾರೆ, ಉನ್ನತ ಪದವಿಗಳಲ್ಲಿರ್ತಾರೆ. ನಿನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟ ಕುಟುಂಬ. ಯೇಸುವಿನ ನಾಮದಲ್ಲಿ ನೀನು ಜೀವದಿಂದ ಇದ್ದು ಜೀವವುಳ್ಳ ದೇವರ ಮಹತ್ ಕಾರ್ಯಗಳನ್ನು ನೀನು ವರ್ಣಿಸ್ತೀಯ. ಹೇಡಿಗಳು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲ್ಲಂತೆ. ಒಂದು ಚೂರು ಏನಾದರೂ ಬಂದ್ಬಿಟ್ರೆ ಪಾಪ 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 ಪಾಪ, ಒಂದು ಚೂರು ಏನಾದರೂ ಆಗ್ಬಿಟ್ರೆ ಸಾಕು, ಹೌದೇ ಆಯ್ತೆ ಆಗಲೇ ವಿಲ್ ಬರೆಯೋಕ್ಕೆ ರೆಡಿ ಆಗ್ಬಿಡ್ತಾರೆ. ಸೋತ್ರ, ನಾಳೆ ನನಗೆ ಹೆಚ್ಚು ಕಡಿಮೆ ಆದರೆ ಸೋತ್ರ, ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ, ಕರೆಕ್ಟಾಗಿ ನಡೀತಾ ಇರುತ್ತೆ. ಹೆಚ್ಚಾದರೂ ತೊಂದರೆನೇ, ಕಡಿಮೆ ಆದರೂ ತೊಂದರೆನೇ. ನಮ್ಮ ಭೂಮಿನ ದೇವರು ಸೃಷ್ಟಿ ಮಾಡಿದ ಹಂಗೆ ಪಾಸ್ಟ್ರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಅವನು ನಾಸ್ತಿಕದಲ್ಲಿ ಈ ಭೂಮಿಯನ್ನು ಇಟ್ಟಿದ್ದಾನೆ ಅಂತ. 1 ಡಿಗ್ರಿ ಏನಾದರೂ ಸ್ವಲ್ಪ ಚೇಂಜ್ ಆದರೆ ಚಳಿಯಿಂದ ನಾವು ಕೊರೆದೋಗ್ಬಿಡ್ತೀವಿ. ಹತ್ತು ಕಡೆ ಚರಿದ್ರೆ ಇತ್ತು ಕಡೆ ಸರಿದ್ರೆ 1 ಡಿಗ್ರಿ ಜಾಸ್ತಿ ಅಲ್ಲ, ಒಂದೇ 1 ಡಿಗ್ರಿ ಈ ಭೂಮಿ ಸುತ್ತ ಇದೆಯಲ್ಲ,
ಸುತ್ತ ಇದೆಯಲ್ಲ 1 ಡಿಗ್ರಿ ಆ ಚಲನೆಯಿಂದ ಸ್ವಲ್ಪ ಒರೆಸಿದ್ರೆ ಇತ್ ಕಡೆ ಬೆಂಕಿ ಉರಿಯೋಷ್ಟು ಸೆಕೆ ಇರುತ್ತೆ. ಆಮೇಲೆ ಸೂರ್ಯನ ಪ್ರಕಾಶಕ್ಕೆ ಬೆಂದೋಗ್ತೀವಿ ನಾವು. 1 ಡಿಗ್ರಿ ಹತ್ತು ಕಡೆ ತಿರುಗಿದ್ರೆ ಕೊರೆದೋಗ್ತೀವಿ, ಚಳಿಯಲ್ಲಿ ಮಂಜುಗಡ್ಡೆ ಆಗ್ಬಿಡ್ತೀವಿ. ದೇವರು ನಾಸ್ತಿಕದಲ್ಲಿ ಭೂಮಿಯನ್ನು ಕರೆಕ್ಟ್ ಪಥದಲ್ಲಿ ಇಟ್ಟ ಹಾಗೆ ನಿನ್ನ ಜೀವನವನ್ನು, ನಿನ್ನ ಕುಟುಂಬವನ್ನು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಅವನು ತಕ್ಕ ಕಾಲದಲ್ಲಿ ಮುಂಗಾರು ಹಿಂಗಾರು ಮಳೆಯನ್ನು ತಕ್ಕ ಕಾಲದಲ್ಲಿ, ಅದು ಕ್ಲುಪ್ತ ಕಾಲದಲ್ಲಿ ನೋಡಿದ್ರ. ಪ್ರವಚನೆ ಶಬ್ದ ಕೇಳ್ತಿದ್ದಾಗಲೇ ನಿಮ್ಮ ಆತ್ಮಕ ಮನುಷ್ಯ ಎಷ್ಟು ಬಲ ಹೊಂದದ ಅಲ್ವಾ? ನನ್ನ ಹತ್ರ ಕೆಲವರು ಹೇಳ್ತಾರೆ, ಪಾಸ್ಟ್ರೆ ವರ್ಷಗಳಿಂದ ಸಭೆಗೆ ಹೋಗ್ತಾ ಇದ್ದೀವಿ ಪಾಸ್ಟ್ರೆ, ಒಂಚೂರು ಜೀವ ಇಲ್ಲ ಪಾಸ್ಟ್ರೆ, ನಮಗೆ ಭಯ ಆಗ್ತಾ ಇದೆ, ಎಲ್ಲೋ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಸೊರಗೋಗ್ಬಿಡ್ತೀವ ಅಂತ. ಪಾಸ್ಟ್ರೆ ನಮ್ಮ ಥರ ಆರಾಧನೆ ಮಾಡೋ ಸಭೆ ಬೇಕು ಪಾಸ್ಟ್ರೆ. ನನಗೆ ಕರೆ ಮಾಡಿ ಕೇಳಿದ್ರು. ನಾನು ಹೇಳಿದೆ, ಫಸ್ಟು ಅವ್ರು ಸಾಯೋದು ಮಾತ್ರ ಅಲ್ಲ, ನಿನ್ನನ್ನು ಸಾಯಿಸ್ತಾರೆ, ಫಸ್ಟು ಅಲ್ಲಿಂದ ಜಾಗ ಖಾಲಿ ಮಾಡು ಅಂದೆ. ನಿಮಗೇನು ಬೇಜಾರಿಲ್ವ? ನನಗೆಂತ ಬೇಜಾರು, ಫಸ್ಟ್ ಜಾಗ ಖಾಲಿ ಮಾಡು ಅಂದೆ. ಯಾಕಂದರೆ ನಮಗೇನು ಗೊತ್ತು, ಒಳ್ಳೆ ಸೇವಕರು ಅಂತ ಪರಿಚಯ ಮಾಡಿರ್ತೀವಿ. ದೂರದ ಬೆಟ್ಟ ನುಣ್ಣಗೆ ಕಾಣೋದು, ಹತ್ತಿರ ಹೋದಾಗಲೇ ಗೊತ್ತಾಗೋದು ಕಳ್ಳು ಮುಳ್ಳು ಎಲ್ಲ ಇದೆ ಅಂತ. ಸ್ತೋತ್ರ, ಪಾಸ್ಟ್ರು ಒಳ್ಳೆಯವರು, ಆದರೆ ವಾಕ್ಯ ಇಲ್ಲ, ಆತ್ಮಿಕ ಜೀವನದಲ್ಲಿ ಆ ಚೈತನ್ಯ ಇಲ್ಲ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಫಸ್ಟ್ ಜಾಗ ಖಾಲಿ ಮಾಡಿರಿ, ಆತ್ಮಿಕವಾದ, ನೋ ವರಿ. ಆಮೇ ನಾನು ಈ ಸಭೆಯವ್ರಿಗೂ ಹೇಳ್ತೀನಿ, ಇಲ್ಲಿರೋವ್ರಿಗೂ ಹೇಳ್ತೀನಿ, ಆನ್ಲೈನಲ್ಲಿರೋರ್ಗೂ ಹೇಳ್ತೀನಿ, ಆತ್ಮಿಕ ಚಾಲನೆ ಇಲ್ಲದೆ ಇರುವ ಸಭೆಗಳಲ್ಲಿ, ಸತ್ತ ಸಭೆಗಳಲ್ಲಿ ಹೋಗಿ ಕುತ್ಕೊಂಡ್ರೆ ಅವ್ರು ಸಾಯೋದಲ್ಲ, ನಿನ್ನನ್ನು ಸಾಯಿಸ್ತಾರೆ. ಜೀವವುಳ್ಳ ಸಭೆಯಲ್ಲಿ, ಜೀವವುಳ್ಳ ದೇವ ಜನರ ಮಧ್ಯದಲ್ಲಿ, ಜೀವವುಳ್ಳ ದೇವರನ್ನು ನೀನು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡಬೇಕು. ಡಿಗ್ನಿಟಿ ಮೇಂಟೈನ್ ಮಾಡೋರಲ್ಲ, ಆತ್ಮನ ಸಂತೋಷ ಇರೋ ಕಡೆ ಇರಬೇಕು ನೀನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ಸಭೆಯಲ್ಲಿ ನಿನಗೆ ಸಿಕ್ಕಿಲ್ವಾ, ಗುಡ್ ಬೈ ಹೇಳಿ ಹೋಯ್ತಾ ಇರು. ವಚನದ ಮರ್ಮ ಇರಬೇಕು. ವಚನ ಕೇಳುವಾಗ ನಿನ್ನ ಹೃದಯದಲ್ಲಿ ನಾಟಬೇಕು, ಹೇಳಬೇಕು. ಪರಿಶುದ್ಧಾತ್ಮನ ನಟಿಗೆ ಮಾತ್ರ ಶಬ್ದ ನಂದು, ಆದರೆ ವಾಕ್ಯ ದೇವರದು. ಐ ಆಮ್ ಎ ಮೌತ್ ಪೀಸ್ ಆಫ್ ಗಾಡ್. ನಾನು ದೇವರಿಗೆ ನನ್ನ ಬಾಯಿ ಬಾಡಿಗೆ ಕೊಟ್ಟಿದ್ದೀನಿ ಅಷ್ಟೇ. ಸ್ತೋತ್ರ. ಆಮೇಲೆ ಕಾಲಕ್ಕೆ ಮುಂಚೆ ಒಂದು ದುಷ್ಟರು ನಿಮ್ಮನ್ನು ಮುಟ್ಟಲ್ಲ. ಪಕ್ಕದಲ್ಲಿರೋ ಕೈಗೆ ಕೊಟ್ಟು ಹೇಳ್ರಿ, ಹೆದರಬೇಡ್ರಿ, ನಾ ಏನು ಬಂದ್ರು. ದಂಡಿಗೆ ಎದುರಲಿಲ್ಲ, ದಾಂಡಿಗನಿಗೆ ಎದುರಲಿಲ್ಲ, ಸೈತಾನ್ ಎಂಬ ದಾಸಪ್ಪನಿಗೆ ಎದುರು ಬಿಡ್ತೀವ. ಎಂತೆಂಥ ಹೋರಾಟಗಳಲ್ಲಿ ಹಾದು ಹೋದವ್ರು ನಾವು. ಈಗ ಹೇಳ್ತಾನೆ, ಬಿಟ್ಟು ಈಗ ಮಾಡ್ಬಿಡ್ತು, ಹಂಗೆ ಮಾಡ್ಬಿಡ್ತೀವಿ. ಫಿರಂಗಿಗಳ ಮಧ್ಯದಲ್ಲಿ ಹಾದು ಹೋದವ್ರು ನಾವು. ನೀನು ಡಬ್ಬ ಸೌಂಡಿಗೆ ಎದುರು ಬಿಡ್ತೀವ. ಧೈರ್ಯವಾಗಿರ್ರಿ ಪ್ರಿಯರೇ. ನಾನು ಒಂದೇ ಯಾವಾಗಲೂ ಹೇಳೋ ಮಾತು ಪುನಃ ಉಚ್ಚರಿಸ್ತೇನೆ. ನೀನು 100 ವರ್ಷ ಬಾಯಿದಲ್ಲಿ ಬದುಕೋದಕ್ಕಿಂತ ಒಂದೇ ದಿನ ಬದುಕಿದ್ರೆ ಧೈರ್ಯವಾಗಿ ಬದುಕು. ನಾಳೆ ನಾನು ಸತ್ರು ನೀವೆಲ್ಲ ಹೇಳಬೇಕು, ಒಂದು ಪಾಸ್ಟ್ರು ಇದ್ರು ಕಣ್ರಿ, ಗಂಡೆದೆ ಪಾಸ್ಟ್ರು ಅವರು ಅಂತ. ಅದು ಕೇಳಬೇಕು.
ಅಯ್ಯೋ ದೇವ್ರ ಮಕ್ಕಳೇ, ಹೋರಾಟ ಬರ್ತಾ ಇದೆ, ಪ್ರಾರ್ಥನೆ ಮಾಡೋಣ, ನಾವು ಇಲ್ಲೇ ಎತ್ಕೊಳ್ಳೋಣ, ಯಾರು ಪಿಕ್ಚರ್ಗೆ ಬರಬೇಡ್ರಿ, ಯಾರು ಹೊರಗಡೆ ಹೋಗಬೇಡ್ರಿ, ಸುವಾರ್ತೆ ಹೇಳಬೇಡ್ರಿ, ಹಂಗೆ ಬರುತ್ತೆ ಹಿಂಗೆ ಬರುತ್ತೆ. ಅವನಿಗೆ ಫಸ್ಟು ತಲೆ ಮೇಲೆ ನೀವೆಲ್ಲ ಸೇರಿ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ, ಅವನ ದೆವ್ವ ಬಿಡಿಸ್ರಿ ಫಸ್ಟ್. ಆಮೇಲೆ ಯಾರ ಮುಂದೆ ನಿಂತರು? ಆಹಾಬನ ಮುಂದೆ ಏಲಿಯ ನಿಂತ್ಕೋತಾನೆ. ಅರಸನು, ಅಧಿಪತಿ, ಅಧಿಕಾರ ಕೈಯಲ್ಲಿದೆ, ಆಡಳಿತ ಅವನ ಕೈಯಲ್ಲಿದೆ, ಏನು ಬೇಕಾ ಮಾಡ್ಬೋದು, ಚಿರಚ್ಛೇದನ ಮಾಡು ಇವನನ್ನು ಅಂತ ಹೇಳಿದ್ರೆ ನೆಕ್ಸ್ಟ್ ಮೂಮೆಂಟಲ್ಲಿ ಏಲಿಯನ ತಲೆ ತಟ್ಟೆಯಲ್ಲಿರುತ್ತೆ. ಅವನು ಹೆದರಲಿಲ್ಲ. ಏಲಿಯನ್ ನೋಡ್ಬಿಟ್ಟು ಹೇಳ್ದೆ, ಏಲಿಯನ್ ಹೇಳ್ತಾನೆ ಆಹಾಬನನ್ನು ನೋಡಿ, ಆಹಾಬನೇ ನೀನು ಅರಸನಾಗಿರ್ಬೋದು, ನೀನು ದೊಡ್ಡ ಸ್ಥಾನದಲ್ಲಿ ಸಿಂಹಾಸನ ಕೂತಿರ್ಬೋದು, ನಾನು ಸಾಧಾರಣವಾಗಿ ಉಪವಾಸ ಮಾಡೋ ಉಪದೇಶಿಯಾಗಿರ್ಬೋದು, ಸ್ತೋತ್ರ. ಆದರೆ ನಿನಗೂ ನನಗಿರೋ ವ್ಯತ್ಯಾಸ ಏನು ಗೊತ್ತಾ? ನಾನು ಹೇಳಿದೆ ಮಳೆ ಆಗಲಿ ಮಂಜಾಗಲಿ ಬೀಳಲ್ಲ. ಸ್ತೋತ್ರ. ಬರೆದಿಟ್ಕೊ ಅಂತ ಹೇಳ್ಬಿಟ್ಟು ಬಾಯಿ ಅಂದ್ಬಿಟ್ಟು ಹೋಗ್ಬಿಟ್ಟ. ಆಹಾಬನ ಮಿಕ್ಕ ನೋಡ್ತಾ ಇದ್ದಾನೆ, ಅವನು ಹೋಗ್ತಾನೆ ಇದ್ದಾನೆ. ಹಿಡೀರೋ, ತದಕ್ರೋ, ಹಾಕ್ರೋ, ಕೆಟ್ಟಾಕ್ರೋ. ಇವನ್ ಬಾಯಲ್ಲಿ ಒಂದು ಮಾತು ಬರಂಗಿಲ್ವೇ? ಆಕಾಶವನ್ನ ಮಳೆ ಸುರಿಯದಂತೆ ಬೆಂದಿಸೋಕೆ ಗೊತ್ತಿರೋ ದೇವರಿಗೆ ಆಹಾಬನ ಬಾಯಿ ಕಟ್ಟಕ್ಕೆ ಗೊತ್ತಿಲ್ವಾ? ಸಿಂಹದ ಬಾಯಿಯನ್ನು ಕಟ್ಟಿದ ದೇವರಿಗೆ ಆಹಾಬನ ಬಾಯಿ ಕಟ್ಟಕ್ಕೆ ಗೊತ್ತಿಲ್ವಾ? ನಿನ್ನನ್ನು ಕಳಿಸೋಕೆ ಮುಂಚೆನೇ ಅವನ ಬಾಯಿನ ಬಂದ್ ಮಾಡಿನೇ ನಿನ್ನನ್ನು ಅಲ್ಲಿ ಕಳಿಸಿದ್ದು. ಇವತ್ತು ಧೈರ್ಯವಾಗಿ ಹೋಗ್ರಿ, ಯೆಹೋವನು ನಿಮ್ಮ ಕೂಡ ಇದ್ದಾನೆ. ಹೆದರಬೇಡ್ರಿ, ಹೆದರಬೇಡ್ರಿ. ನಿಮ್ಮ ದೇವರು ನಿಮ್ಮ ಜೊತೆಯಲ್ಲೇ ನೆಲೆಗೊಂಡಿದ್ದಾನೆ. ಎದ್ದು ನಿಂತ್ಕೊಳ್ರಿ. ನನ್ನ ಪ್ರಸಂಗದ ಮೂಲ ವಾಕ್ಯಗಳಲ್ಲೇ ನಿಂತಿದ್ದೀನಿ. ಸ್ತೋತ್ರ. ವೇರ್ ಐ ಆಮ್ ಸ್ಟ್ಯಾಂಡಿಂಗ್, ಓಲ್ಡ್ ಪಾಸ್ಟರ್. ಎಲ್ಲಿದ್ದೀನಿ ನಾನು? ಇಲ್ಲೇ ಇದ್ದೀನಿ. ಇನ್ನು ಎಷ್ಟು ಇದೆ ನೋಡಿ ಪ್ರಬೋಧನೆಗಳು. ಇದೆಲ್ಲ ಹೇಳೋಕ್ಕೆ ಎಷ್ಟು ಟೈಮ್ ಬೇಕು ಯೋಚನೆ ಮಾಡಿರಿ. ಈ ಪಾಸ್ಟ್ರಿಗೆ ಎಷ್ಟು ಟೈಮ್ ಕೊಟ್ಟರು ಸಾಲಲ್ಲ. ಅಷ್ಟು ಸಮಯ ಹಿಂದೆ ಕಳಿತೀವಿ. ಆಮೇಲೆ ಒಂದೊಂದು ಆಲೋಚನೆ ಬರ್ತಾ ಇದ್ರೆ ಅಲ್ಲೇ ಕುಂತ್ಕೊಳ್ಳೋ ಸ್ತೋತ್ರ ಹೇಳ್ತಾ ಇರ್ತೀನಿ. ಆಮೇಲೆ ಆ ಸಂತೋಷಕ್ಕೆ ಸ್ವೀಟ್ ಬಾಕ್ಸೇ ಮುಗಿಸ್ತೀನಿ. ಸತ್ಯ ಪಾಸ್ಟರ್, ಒಂದೊಂದು ಸತಿ ಸಂತೋಷ ಆದಾಗ ಹೋಗಿ ಒಂದು ಲಡ್ಡು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಇಷ್ಟೊತ್ತು ಕರೆಕ್ಟಾಗಿ ಹೇಳ್ಬಿಟ್ಟು ಈಗ ಲಡ್ಡು ಅಂತೆಲ್ಲ ಹೇಳ್ತಾರಂತೆ. ಭಯ ಇದ್ರೆ ತಿನ್ಬೇಡ. ಆಮೇಲೆ ನಾಳೆ ಸತ್ರು ಲಡ್ಡು ತಿನ್ನಲಿಲ್ಲ, ಕೊರಗಲ್ ಸಾಯಲ್ಲ. ಪ್ರಬೋಧನೆಗಳು ನೆರವೇರುತ್ತೆ. ವಿ ಆರ್ ಇನ್ ದ ರೈಟ್ ಟೈಮ್, ವಿ ಆರ್ ಇನ್ ದ ರೈಟ್ ಸೀಸನ್. ಕ್ಲುಪ್ತ ಕಾಲಕ್ಕೆ ಬಂದಿದ್ದೀವಿ. ಪ್ರತಿಯೊಂದು ನೆರವೇರುತ್ತೆ. ಕೈಗಳನ್ನು ಮೇಲಕ್ಕೆತ್ತು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗೋದಿಲ್ಲ. ಆಶ್ರಯ ಇಟ್ಟವರನ್ನ ಅವನ ಕೈ ಬಿಡೋದಿಲ್ಲ. ಕ್ಲುಪ್ತ ಕಾಲದಲ್ಲಿ ವಾಗ್ದಾನಗಳು, ಕರ್ತನೇ ನೀನು ಮಾಡಿದಂಥ ಎಲ್ಲ ಪ್ರಬೋಧನೆ ಶಬ್ದಗಳು ನೆರವೇರುವುದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಈ ವಾಕ್ಯದೊಂದಿಗೆ ನಿನ್ನ ಜನರನ್ನು ಆಶೀರ್ವದಿಸಿ ಸಮಾಧಾನದೊಂದಿಗೆ ಕಳಿಸ್ಕೊಡು. ನಿನ್ನ ದಯೆಗೆ ನಾವು ಪಾತ್ರರಾಗಲಿ. ನಮ್ಮನ್ನೇ ನಾವು ತಗ್ಗಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ.
ಮಗದೊಮ್ಮೆ ಹೇಳ್ರಿ ಆಮೇನ್.